ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೈಕುಂಠ ಏಕಾದಶಿಯಂದು ಶ್ರೀನಿವಾಸನ ಸ್ಮರಣೆಯೊಂದಿಗೆ ನಾವು ದಿನವನ್ನು ಪ್ರಾರಂಭಿಸ್ತೇವೆ. ಈ ವೈಕುಂಠ ಏಕಾದಶಿಗೆ ಏಕೆ ಇಷ್ಟು ಮಹತ್ವ, ಈ ಆಚರಣೆಯ ಹಿನ್ನೆಲೆ ಏನು, ಇದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿರುವ ಶ್ರೀ ವಜ್ರಕ್ಷೇತ್ರ ದೇವಸ್ಥಾನದ ಸಂಸ್ಥಾಪಕರು, ಪ್ರವಚನಕಾರರು ಆಗಿರುವಂತಹ ಡಾಕ್ಟರ್ SR ವಾದಿರಾಜ್ ಆಚಾರ್ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ವೈಕುಂಠ ಏಕಾದಶಿ ಅಂದ ತಕ್ಷಣ ಎಲ್ಲರೂ ಬೆಳಗ್ಗೆ ಮುಂಚೆನೇ ಎದ್ದು ವ್ರತಗಳನ್ನು ಪಾಲಿಸ್ತಾರೆ, ಉಪವಾಸವನ್ನು ಮಾಡ್ತಾರೆ. ಹಾಗಾದರೆ ಈ ವೈಕುಂಠ ಏಕಾದಶಿ ಅಂದ್ರೆ ಏನು ಅನ್ನೋದನ್ನು ತಿಳಿಸ್ಕೊಡಿ. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಪ್ರದವಾಗಿರ್ತಕ್ಕಂತಹ ಅನೇಕ ವ್ರತಗಳಲ್ಲಿ ವೈಷ್ಣವ ವ್ರತ ಅಂತಕ್ಕಂಥ ಒಂದು ವ್ರತಗಳು ಅನೇಕ ವ್ರತಗಳಿದೆ. ವೈಷ್ಣವ ವ್ರತ ಅಂತ ಹೇಳಿ ಇದನ್ನು ಕರೀತಾರೆ. ಭೂವೈಕುಂಠ ಕ್ಷೇತ್ರವಾಗಿರ್ತಕ್ಕಂತಹ ತಿರುಪತಿಯ ಶ್ರೀನಿವಾಸನ ಸ್ಮರಣೆ, ದರ್ಶನ, ಕ್ಷೇತ್ರ ದರ್ಶನ, ಗೋಪುರದ ದರ್ಶನ, ಅಲ್ಲಿರ್ತಕ್ಕಂತಹ ಪಾಪ ವಿನಾಶಕವಾಗಿರತಕ್ಕಂಥ ಎಲ್ಲ ತೀರ್ಥಗಳು, ಅದರಲ್ಲೂ ವಿಶೇಷವಾಗಿ ಸ್ವಾಮಿ ಪುಷ್ಕರಣಿಯ ತೀರ್ಥ, 33 ಕೋಟಿ ದೇವತೆಗಳ ಸಹಿತವಾಗಿರತಕ್ಕಂಥ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ, ಹಾಗೆ ಮಾರನೇ ದಿನವನ್ನು ಮುಕ್ಕೋಟಿ ದ್ವಾದಶಿ ಅಂತೇಳಿ ಕರೀತಾರೆ. 33 ಕೋಟಿ ದೇವತೆಗಳು ಕೂಡ ತಾವು ದೇವತಾ ಸ್ಥಾನದಲ್ಲಿದ್ದರೂ ಸಹ ಅವರು ಕ್ಷೇತ್ರವಾಗಿರ್ತಕ್ಕಂಥ, ಅದರಲ್ಲೂ ಭೂವೈಕುಂಠ ಕ್ಷೇತ್ರವಾಗಿರ್ತಕ್ಕಂಥ ತಿರುಪತಿಯ ಶ್ರೀನಿವಾಸನ ದರ್ಶನಕ್ಕೆ ಬರತಕ್ಕಂಥ ಶುಭ ದಿನವೇ ಇದು ಮುಕ್ಕೋಟಿ ಏಕಾದಶಿ ಅಂತ ಹೇಳಿ. ನಮಗೆ ಎಲ್ಲರೂ ಕೂಡ ಆ 33 ಕೋಟಿ ದೇವತೆಗಳನ್ನು ನೋಡ್ತಕ್ಕಂತಹ ನಮ್ಮ ಚರ್ಮದ ಕಣ್ಣುಗಳಿಗೆ ಭಾಗ್ಯವಿಲ್ಲವಾದ್ದರಿಂದ ದೇವರನ್ನು ಮೇಲೆ ಕೂಡಿಸಿ ಆ ದೇವರ ಕೆಳಗೆ ನಾವು ಬಗ್ಗಿ ನಡಿತಕ್ಕಂಥದ್ದು. ಅಂದರೆ ನಾವು ಯಾರಿಗೂ ತಲೆಬಾಗದಿದ್ದರೂ ಕೂಡ ಭಗವಂತನಿಗೆ ತಲೆ ಬಾಗಲೇಬೇಕು ಅನ್ನತಕ್ಕಂಥ ಮೂಲ ಸಂಪ್ರದಾಯವೇ ಈ ವೈಕುಂಠ ಏಕಾದಶಿ ಅಂತಕ್ಕಂಥದ್ದಿದೆ. ಈ ವೈಕುಂಠ ಏಕಾದಶಿಯ ದಿವಸದಲ್ಲಿ ಯಾರು ತಿರುಪತಿಯಲ್ಲಿ ದರ್ಶನ ಮಾಡ್ತಾರೋ ಮತ್ತು ಆ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಾರೋ, ಆ ಕ್ಷೇತ್ರದಲ್ಲಿ ಇರ್ತಾರೋ, ಅವರಿಗೆಲ್ಲ ಕೂಡ ವೈಕುಂಠ ಪ್ರಾಪ್ತಿ ಆಗ್ತಕ್ಕಂಥದ್ದು ಅತ್ಯಂತ ವಿಶೇಷ. ಕಲವು ವೆಂಕಟಾಚಲ ಅಂತ, ಕಲಿಯುಗದಲ್ಲಿ ಶ್ರೀನಿವಾಸನೇ ಪ್ರಧಾನವಾಗಿರತಕ್ಕಂಥ ದೇವರಾದರೂ ಕೂಡ ದೇವರ ಕಾರುಣ್ಯದಿಂದ ಅನೇಕ ಕಡೆ ಶ್ರೀನಿವಾಸನ ಬೇರೆ ಪ್ರತೀಕಗಳಿದ್ದಾವೆ. ಅಂದರೆ ಬೇರೆಯ ಶ್ರೀನಿವಾಸ ದೇವರ ರೂಪಗಳನ್ನು ಅಲ್ಲಿ ಪ್ರತಿಷ್ಠಾಪನೆಗಳನ್ನು ಅನೇಕ ಕಡೆಯಲ್ಲಿ ಮಾಡಿದ್ದಾರೆ. ಅದಲ್ಲದೆ ವೈಷ್ಣವ ವ್ರತ ಆದ್ದರಿಂದ ಎಲ್ಲೂ ವಿಷ್ಣು ಸಾನ್ನಿಧ್ಯ ಎಲ್ಲಿ ಇದೆಯೋ, ವಿಷ್ಣು ದೇವತಾ ಅವತಾರಗಳ ರೂಪವಾಗಿರತಕ್ಕಂಥ ದೇವತೆಗಳು ಎಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅನ್ನೋದು ಪ್ರಧಾನ ಅಂಶ. ಗುರುಗಳೇ, ಇವಾಗ ಬೇರೆ ಏಕಾದಶಿಗಳಿಗಿಂತ ಈ ಏಕಾದಶಿ ವಿಶೇಷ ಸ್ಥಾನ ಯಾಕೆ ಆಗಿ? ಎಲ್ಲ ವ್ರತಗಳು ಕೂಡ ಅತ್ಯಂತ ಶ್ರೇಷ್ಠ. ಏಕಾದಶಿ ವ್ರತ ಅದರಲ್ಲೂ ಅತ್ಯಂತ ಶ್ರೇಷ್ಠ. ಎಲ್ಲ ವ್ರತಕ್ಕೂ ಖರ್ಚಿದೆ. ಈ ವ್ರತಕ್ಕೆ ನಿರಾಯಾಸವಾಗಿ ಖರ್ಚಿಲ್ಲದೆ ಮಾಡ್ತಕ್ಕಂಥ ವ್ರತ ಏಕಾದಶಿ. ಅಂದರೆ 11 ಇಂದ್ರಿಯಗಳ ಉಪವಾಸ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಇದರ ಮೇಲಿರ್ತಕ್ಕಂಥ ಮನಸ್ಸು, ಇದು 11 ಸೇರಿ ನಮಗೆ ಯಾವುದಕ್ಕೂ ಕೂಡ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದೇ ಕೆಲಸ. ಮುಂಚೆ ಎಲ್ಲ ತಾಯಿ ಅಥವಾ ಗುರುಗಳೆಲ್ಲ ಹೇಳೋರು, ಲಂಗಣಂ ಪರಮೌಷಧಂ ಅಂತ, ನೀನು ಏನು ಓದದೇ ಇದ್ದರೆ ಬರೀದೇ ಇದ್ದರೆ ಉಪವಾಸ ಹಾಕ್ತೇನೆ ಅಂತ. ಹಾಗಾಗಿ 11 ಇಂದ್ರಿಯಗಳಿಗೂ ಕೂಡ ತಿಂಗಳಲ್ಲಿ 2 ದಿವಸ ನಾವೇ ಉಪವಾಸವನ್ನು ಹಾಕ್ತಕ್ಕಂಥ ಅತ್ಯಂತ ವ್ರತ ಇದು ಏಕಾದಶಿ ಮಹತ್ವ. ಆದರೆ ವೈಕುಂಠ ಏಕಾದಶಿಗೆ ವೈಕುಂಠ ಅಂತ ಯಾಕೆ ಹೇಳ್ತಾರೆ ಅಂದರೆ, ಪುನ್ನಾಮ ನರಕಾದುತ್ತೀರ್ಯ, ಪುನ್ನಾಮ ಅಂತಕ್ಕಂಥ ಒಂದು ನರಕ, ಅದರಿಂದ ಯಾರು ಪರಿಹಾರ ಮಾಡ್ತಾರೋ ಅವನಿಗೆ ಪುತ್ರ ಅಂತ ಹೆಸರು. ಇಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಏನು ನಿಯಮ ಇಲ್ಲ. ಆ ಪುನ್ನಾಮ ನರಕದಿಂದ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿರ್ತಕ್ಕಂತಹ ಪುತ್ರಾದಿಗಳಿಗೆ ಅವರು ಮಾಡತಕ್ಕಂತಹ ಸೇವೆಯೇ ಈ ಪುತ್ರದ ಏಕಾದಶಿ ಅಂತ. ಈ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೆಸರು. ಅವರು ಯಾರಿಗೆ ಸಂತಾನ ಇಲ್ಲವೋ ಅವರು ಪ್ರಪ್ರಥಮವಾಗಿ ಪೂಜಾದಿಗಳನ್ನು ಮಾಡಿ ಯಾರು ಮೊದಲನೇ ದರ್ಶನವನ್ನು ಮಾಡ್ತಾರೋ ದೇವರಿಗೆ, ಅವರಿಗೆ ಪುತ್ರ ಸಂತಾನವಾಗುತ್ತೆ ಅನ್ನೋದಿದೆ. ಆ ನಂತರದಲ್ಲಿ ಅವರು
ಹಿರಿಯರಾಗ್ತಾರೆ. ಯಾರು ಪುತ್ರ ಸಂತಾನವಾಗುತ್ತೋ ಅವರ ತಂದೆ ತಾಯಿಗಳು ಹೀಗೆ ಷಡೈತೆ ಪುಣ್ಯ ಭಾಗಿನ ಅಂತ 6 ಜನ ಪುಣ್ಯಕ್ಕೆ ಭಾಗಿಗಳಾಗ್ತಾರೆ ಅನ್ನೋದೊಂದು ಉದ್ದೇಶದಿಂದ ಹಿಂದಿನ ಸಂಪ್ರದಾಯದ ಆಚರಣೆಯ ಪ್ರಕಾರವಾಗಿ ಪುತ್ರ ಶೋಕಂ ನಿರಂತರಂ ಅಂತ, ಮಕ್ಕಳಿಲ್ಲದೆ ಇದ್ದರೆ ಅವರ ಶೋಕ ಬಹಳ ನಿರಂತರವಾಗಿ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರು ಈ ದರ್ಶನವನ್ನು ಮಾಡ್ತಾರೋ ಅವರಿಗೆ ಪುತ್ರ ಸಂತಾನ ಆಗುತ್ತೆ ಅಂತ. ಇದು ಬಾಯಿಂದ ಹೇಳಿದ್ದಲ್ಲ. ರಾಘವೇಂದ್ರ ಸ್ವಾಮಿಗಳ ತಂದೆ ತಾಯಿಗಳು ಕೂಡ ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಅಂಥ ವಿಶೇಷವಾದ ಪುತ್ರರನ್ನು ಪಡೆದಿದ್ದಾರೆ. ಅದಲ್ಲದೆ ಅನೇಕ ಗುರು ಹಿರಿಯರು ಕೂಡ ಇಂತಹ ಒಂದು ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ಅಥವಾ ವಿಷ್ಣು ದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದರ್ಶನಗಳನ್ನು ಮಾಡಿ ತಮ್ಮ ಪುತ್ರರನ್ನು ಪಡೆದು ಇವತ್ತಿಗೂ ಕೂಡ ಅವರ ಹೆಸರುಗಳು ಅಜರಾಮರವಾಗಿದೆ. ಅಂತಹ ಪುತ್ರದ ಏಕಾದಶಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದಕ್ಕೆ ವೈಕುಂಠ ಏಕಾದಶಿ ಅಂತ ಹೆಸರಿಡಲಾಗಿದೆ. ಓಕೆ, ಈ ವೈಕುಂಠ ಏಕಾದಶಿಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರ ಅಂದರೆ ವೈಕುಂಠ ದ್ವಾರ. ಸೊ ಯಾವುದೇ ದೇವಸ್ಥಾನಗಳಿಗೆ ನಾವು ಹೋದರೂ ವಿಶೇಷವಾಗಿ ವೈಕುಂಠನ ದ್ವಾರವನ್ನು ರೂಪಿಸಿರ್ತಾರೆ. ಅದರ ಕೆಳಭಾಗದಲ್ಲಿ ಭಕ್ತರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ದ್ವಾರದ ಮಹತ್ವವೇನು ಮತ್ತು ಹೇಗೆ? ಇವಾಗ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಆ ದ್ವಾರದ ಕೆಳಗೆ ಹೋಗಬೇಕಾದ್ರೆ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು, ಮತ್ತು ದ್ವಾರ ದಾಟಾದ್ಮೇಲೆ ತಿರುಗಿ ನೋಡಬಾರ್ದು. ಈ ಥರದ ಸಾಕಷ್ಟು ಏನೇನೋ ಗೊಂದಲಗಳಿದೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ನಮ್ಮಲ್ಲಿ ದೇವತಾಂಶಗಳಿಗೆ ಪ್ರಶ್ನೆಗಳು ಬಹಳ ಹೆಚ್ಚೇ ಇರುತ್ತೆ. ಅದಕ್ಕೆ ಉತ್ತರ ಸಿಗ್ತಕ್ಕಂಥದ್ದು ಅದು ಅತಿಯಾದ ಅಧ್ಯಯನದಿಂದ ಮಾತ್ರಗಳೇ ಸಾಧ್ಯ. ಹಾಗಾಗಿ ಹಿಂದೆ ಎಲ್ಲ ಅನೇಕ ಜ್ಞಾನವಂತರಿದ್ದರು, ಅವ್ರಿಗೇನು ಹೇಳಬೇಕಾಗಿರಲಿಲ್ಲ. ಎಕ್ಸಾಂಪಲ್ಗೆ ಒಂದು ಬೆಣ್ಣೆ ಇದರೊಳಗಿದೆ ಅಂದರೆ ಅವರು ಹಾಲು ತೋರಿಸಿದ್ರೆ ಸಾಕು, ಇದು ಬೆಣ್ಣೆ ಇದೆ ಅಂತ ಗೊತ್ತಾಗೋದು. ಹೀಗಾಗಲ್ಲ. ಹಾಲು ತೋರಿಸಿದ್ಮೇಲೆ ಅದನ್ನು ಎಲ್ಲವನ್ನೂ ಕೂಡ ನೀವು ಒಬ್ಬನಿಗೆ ಫ್ಯಾಕ್ಟ್ರಿಗೆ ಕರ್ಕೊಂಡೋಗೇ ತೋರಿಸ್ಬೇಕಾಗತ್ತೆ, ಹೀಗೆ ಬೆಣ್ಣೆ ಬರುತ್ತೆ ಅಂತ. ಈ ರೀತಿಯಾಗಿರ್ತಕ್ಕಂಥ ದಿನಮಾನ ಇದು. ಇಲ್ಲಿ ಉದ್ದೇಶ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಹೆಸರಿದೆ. ಅನಂತಾಸನದಲ್ಲಿ ಯಾವುದೇ ಗರ್ಭಗುಡಿಯ ಒಳಗಡೆ ಹೋಗ್ತೀರಾ ಅಂದರೆ ಪ್ರವೇಶ ದ್ವಾರವನ್ನು ಅನಂತಾಸನ ಅಂತ ಹೇಳಿ ಮಾಡ್ತೀರಾ. ಅನಂತಾಸನ ಆದಮೇಲೆ ಒಂದು ಶ್ವೇತದ್ವೀಪ ಅಂತ ಇರುತ್ತೆ. ಆ ಶ್ವೇತದ್ವೀಪದ ಪರಿಕಲ್ಪನೆಯೇ ಗರ್ಭಗುಡಿ. ಕೆಳಗೆ ಈಶ್ವರ, ಮಧ್ಯದಲ್ಲಿ ನಾರಾಯಣ, ಮೇಲೆ ಬ್ರಹ್ಮಕಳಶ ಅಂತ ಇದೆ. ಈ 3 ಇದ್ದೇ ಇರುತ್ತೆ. ಗರ್ಭಗುಡಿ ಇದ್ದರೂ, ದೇವಸ್ಥಾನದ ಮುಂಬಾಗಿಲು ಇದ್ದರೂ ಕೂಡ, ಗರ್ಭಗುಡಿಯ ಬಾಗಿಲಿದ್ದರೂ ಕೂಡ ಮತ್ತೆ ಎಕ್ಸ್ಟ್ರಾ ದ್ವಾರ ಏನು ಅನ್ನೋದೇ ಎಲ್ಲರ ಪ್ರಶ್ನೆ. ಹಾಗಾಗಿ ಉತ್ತರ ದ್ವಾರದಲ್ಲಿರ್ತಕ್ಕಂಥದ್ದನ್ನು ವೈಕುಂಠ ದ್ವಾರ ಅಂತ ಹೇಳಿ ಕರೀತಾರೆ. ಮಿಕ್ಕಿದ್ದು ಪೂರ್ವದಲ್ಲಿರ್ಬೋದು, ಪಶ್ಚಿಮದಲ್ಲಿರ್ಬೋದು, ದಕ್ಷಿಣದಲ್ಲಿರ್ಬೋದು ದೇವತಾ ದ್ವಾರ. ಯಾಕೆಂದರೆ ದೇವರು ಉತ್ತರಕ್ಕೆ ಇರ್ತಾನೆ. ಹಾಗಾಗಿ ಉತ್ತರ ದ್ವಾರದಲ್ಲಿ ದ್ವಾರದ ಕೆಳಗೆ ಬಗ್ಗಿಕೊಂಡು ಹೋಗಬೇಕು ಅಂತ. ಬಗ್ಗಿಕೊಂಡು ಹೋಗೋದು ಅಂದರೆ ಏನು ಅರ್ಥ ಅಂದರೆ, ನಮಗೆ ಸುಷುಮ್ನಾ ನಾಡಿ ಅಂತ ಹೇಳಿ ಬೆನ್ನಿನ ನರದಿಂದ ಹಣೆಯ ಮೇಲ್ಭಾಗದವರೆಗೂ ಇರುತ್ತೆ. ಅದಕ್ಕೆ ಯೋಗದಲ್ಲಿ ಸಹಸ್ರಾರ ಅಂತ ಹೆಸರಿದೆ. ಹಾಗಾಗಿ ಬಗ್ಗಿದಾಗ ಅಲ್ಲಿ ಮುಖ್ಯ ಪ್ರಾಣದೇವರ ಸಂಚಾರ ಇರುತ್ತೆ. ಅಂದರೆ ಹನುಮಂತ ದೇವರ ಸಂಚಾರ ಹಿಂದೆ ಪೂರ್ತಿ ಇದೆ. ಹಾಗಾಗಿ ಹನುಮಂತ ದೇವರು ನಮಗೆ ಜ್ಞಾನವನ್ನು ಕೊಡಬೇಕಾದರೆ, ನೀವು ಜ್ಞಾನವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು? ಹಿಂದಿನ ಮಾಧ್ಯಮಗಳ ಪ್ರಕಾರವಾಗಿ ಪುಸ್ತಕವನ್ನು ಅಧ್ಯಯನ ಮಾಡಬೇಕು. ಹಾಗಾಗಿ ನೀವು ಬಗ್ಗೋದೆ ಅಲ್ವಾ, ಪುಸ್ತಕವನ್ನು ಅಧ್ಯಯನ ಮಾಡಬೇಕಾದ್ರೆ ಹೀಗೆ ಎತ್ತಿ ಏನು ಪುಸ್ತಕವನ್ನು ಓದಲ್ಲ. ಹಾಗಾಗಿ ಆ ಜ್ಞಾನದ ಭಂಡಾರ ನಮಗೆ ಬೇಕು ಅಂದರೆ ದೇವರ ಕೆಳಗೆ ತಲೆಬಾಗಿ ಹೋಗಬೇಕು ಒಂದು. ಇನ್ನೊಂದು, ನಮಗೆ ಎಲ್ಲ ರೋಗಗಳು ಬರ್ತಕ್ಕಂಥದ್ದು ಆ ಬ್ರಹ್ಮನಾಡಿ ಅಂತ ಏನು ಕರೀತಾರೆ, ಅದರಿಂದನೇ ಅನೇಕ ರೋಗಗಳ ಸಂಚಾರ. ನೋಡಿ, ಮೊದಲು ಎಲ್ಲದಕ್ಕೂ ಈಗ ಬೆನ್ನೋವು ಬಂದರೂ ಅದಕ್ಕೆ ಗ್ಯಾಸ್ಟ್ರಿಕ್ ಅಂತ ಕರೀತಾರೆ, ಹೊಟ್ಟೆ ನೋವು ಬಂದರೂ ಗ್ಯಾಸ್ಟ್ರಿಕ್ ಅಂತ, ಎಲ್ಲದಕ್ಕೂ ಅದು ಸೇರಿದೆ ಬ್ರಹ್ಮನಾಡಿ. ಆ ಬ್ರಹ್ಮನಾಡಿಯಿಂದ ಸಹಸ್ರಾರದ ನಾಡಿಯವರೆಗೂ ಬರಬೇಕಾದ್ರೆ ಇಷ್ಟಕ್ಕೂ ಕೂಡ ಭಗವಂತ ಕಾರಣ. ಹಾಗಾಗಿ ಯಾರಿಗೆ ಒಂದು ಜಪ, ತಪಸ್ಸು, ಅಧ್ಯಯನ ನಿರಂತರವಾಗಿ ಮಾಡ್ತಿರ್ತಕ್ಕಂಥ ಋಷಿಗಳು ನೋಡಿ, ಇವರು ಹಾಗೇ ಕೂತಿರ್ತಾಯಿದ್ರು. ಇದಕ್ಕೆ ನಾರಾಯಣಾಸ್ತ್ರ ಅಂತ ಒಂದು ಹೆಸರಿದೆ. ನಾರಾಯಣಾಸ್ತ್ರದ ಪರಿಕಲ್ಪನೆ ಏನಂದರೆ, ಯಾರ ಕೈಯಲ್ಲೂ ಅಸ್ತ್ರವು ಇರಬಾರದು. ಎಲ್ಲರೂ ನಿರಸ್ತರಾಗಿದ್ದರೆ ನಾರಾಯಣಾಸ್ತ್ರ ಏನೂ ಮಾಡಲ್ಲ, ಮತ್ತೆ ಪುನಃ ವಾಪಸ್ಸು ಹೋಗುತ್ತೆ ಅಂತ. ಅಂತಹ ನಾರಾಯಣಾಸ್ತ್ರವನ್ನು ಪಡೆಯಬೇಕಾದರೆ ಉಪವಾಸವಿದ್ದು ಭಗವಂತನ ಕೆಳಗೆ ದರ್ಶನವನ್ನು ಮಾಡಿ ತಾವು ಮೋಕ್ಷ ಸಾಧಕವಾಗಿರ್ತಕ್ಕಂತಹ ಬ್ರಹ್ಮದ್ವಾರ, ಏನು ನೆತ್ತಿಯ ಮೇಲಿರ್ತಕ್ಕಂಥ ದ್ವಾರ ಏನಿದೆ ಸಹಸ್ರಾರ, ಅದನ್ನು ದೇವರ ಕೆಳಗೆ ಇಟ್ಟು ಅಲ್ಲಿಂದ ಮುಂದೆ ಬಾಗಬೇಕು. ಕಲಿಯುಗದಲ್ಲಿ ಎಲ್ಲವೂ ಬಹಳ ಹೊತ್ತು ಕ್ಯೂನಲ್ಲಿ ನಿಂತಿರ್ತಾರೆ. ಅಕ್ಕಪಕ್ಕ ಏನೋ ಗಲಾಟೆ ಮಾಡಿ ಇವರು ಪಾಡಿಗವರು ಮುಂದೆ ಬಂದಿರ್ತಾರೆ. ಆ ಥರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ. ಯಾಕೆ ಹಿಂದೆ ಮುಂದೆ ಬೈಕೊಂಡು ಇವರು ದೇವರ ಕೆಳಗಡೆ ಹೋದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ದೇವರ ಕೊನೆ ಪಕ್ಷ ದೇವರ ಕೆಳಗೆ ಬಗ್ಗಿ ಹೋಗದಾಗಾದರೂ ಕೂಡ ನಾರಾಯಣ, ಕೃಷ್ಣ, ವಾಸುದೇವ ಈ ಮಂತ್ರಗಳನ್ನು ಹೇಳ್ತಾ ಆ ವೈಕುಂಠ ದ್ವಾರದ ಕೆಳಗೆ ಹೋಗಬೇಕು. ಏಕಾದಶಿಯಲ್ಲಿ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅತ್ಯಂತ ವಿಶೇಷವಾಗಿರತಕ್ಕಂಥ, ಎಷ್ಟು ಯಥಾಶಕ್ತಿ ಆಗುತ್ತೋ ಆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು
ತಾವು ಪಠಣ ಮಾಡ್ತಾ ಇರಬೇಕು. ಹಾಗಾಗಿ ಓಂ ನಮೋ ಭಗವತೆ ವಾಸುದೇವ ಈ ಮಂತ್ರ ಅತ್ಯಂತ ಶ್ರೇಷ್ಠ. ಈ ಮಂತ್ರವನ್ನು ಹೇಳಿರ್ತಕ್ಕಂತಹ 6 ವರ್ಷದ ಧ್ರುವರಾಜರಿಗೆ ಧ್ರುವಪಟ್ಟ ಒಂದು ಧ್ರುವ ನಕ್ಷತ್ರವೇ ಇದೆ. ಧ್ರುವ ಅಂಥೇಳಿ ಒಂದು ನಕ್ಷತ್ರ ಮಂಡಲ ಪರ್ಯಂತರವಾಗಿ ಭಗವಂತವನಿಗೆ ಅನುಗ್ರಹ ಮಾಡಿದ್ದಾನೆ. ಅಂಥ ಶ್ರೇಷ್ಠವಾಗಿರತಕ್ಕಂಥ ವೈಕುಂಠ ದ್ವಾರ, ಅದರ ಕೆಳಗೆ ನಾರಾಯಣ, ಕೃಷ್ಣ, ವಾಸುದೇವ, ಗೋವಿಂದ ಅಂಥೇಳಿ ಗೋವಿಂದನ ನಾಮ ಸ್ಮರಣೆಯನ್ನು ಮಾಡ್ತಾ ತಾವು ಕೆಳಗಡೆ ಹೋಗ್ತಕ್ಕಂಥದ್ದು ವಿಶೇಷ. ಇದು ವೈಕುಂಠ ಏಕಾದಶಿಯ ಅತ್ಯಂತ ಮಹತ್ವವಾದ ಸಂಗತಿ. ಖಂಡಿತವಾಗ್ಲೂ ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ ಗುರುಗಳೇ. ಹಾಗೆ ಈ ವೈಕುಂಠ ಏಕಾದಶಿ ಎಂದು ಸಾಕಷ್ಟು ಜನರಿಗೆ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ಮನೆಯಲ್ಲಿ ಹೇಗೆ ಆಚರಣೆಯನ್ನು ಮಾಡಬಹುದು? ಯಾವ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಬಹುದು? ಕಲಿಯುಗದಲ್ಲಿ ಎಲ್ಲ ಕೆಲಸಗಳು ಕಷ್ಟ. ಕಲವು ಅನ್ನಗತ ಪ್ರಾಣ ಅಂತ. ಕಲಿಯುಗದಲ್ಲಿ ಊಟ, ತಿಂಡಿ, ನಿದ್ದೆ, ನೀರಡಿಕೆ ಇದಕ್ಕಷ್ಟೇ ಮಹತ್ವ ಇದೆ ಬಿಟ್ಟರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅತ್ಯಂತ ಅದು ಸ್ವಲ್ಪ ಕ್ಷೋಭೆ, ಅಂದರೆ ಅದು ಕಷ್ಟ ಸಾಧ್ಯವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಸಾಧನೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಆದರೆ ಅಶಕ್ತರು ಅಥವಾ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಅನೇಕ ವರ್ಷಗಳಿಂದ ಅವರು ತಪ್ಪದೆ ಹೋಗಿ ಬಂದಿರ್ತಾರೆ. ಈ ವರ್ಷ ಹೋಗ್ಲಿಕ್ಕಾಗಲ್ಲ. ಈ ಥರ ಇರುವವರಿಗೆ ಮನೆಯಲ್ಲಿ ಕೊನೆ ಪಕ್ಷ ಮನೆಯಲ್ಲಿ ತಗಲಾಕೋ ವ್ಯವಸ್ಥೆ ಇದ್ದರೆ, ದೇವರ ಫೋಟೋವನ್ನಾರು ತಗಲಾಕೋ ವ್ಯವಸ್ಥೆ ಇದ್ದರೆ ಅದರ ಕೆಳಗೆ ನುಗ್ಗೋದು, ಅಥವಾ ಮನೆಯಲ್ಲಿ ಯಾರಾದರೂ ಇದ್ದರೆ ಒಂದಿಬ್ಬರು ಅವರ ತಲೆಯ ಮೇಲೆ ಒಂದು ಫೋಟೋವನ್ನು ಹಿಡಿದು ಅದ್ರ ಕೆಳಗೆ ನುಗ್ತಕ್ಕಂಥದ್ದು, ಪ್ರತಿಮೆ ಇದ್ದರೆ ಪ್ರತಿಮೆ ಕೆಳಗೆ ನುಗ್ಗಿ ಬರ್ತಕ್ಕಂಥದ್ದು, ಏನನ್ನಾದರೂ ಮಾಡ್ಬೋದು. ಇದು ಯಾವುದೂ ನಮಗೆ ಸಾಧ್ಯ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಇವರೇ ತಲೆ ಮೇಲೆ ಒಂದು ಫೋಟೋವನ್ನು ಇಟ್ಕೊಂಡು ದೇವರ ಸ್ಮರಣೆಯನ್ನು ಮಾಡ್ಬೋದು. ದೇವರಿಗೆ ಒಂದು ನಿಯಮ ಇದೆ, ಸುಲಭರೊಳಗೆ ಅತಿ ಸುಲಭನೆಂದೊಂದು ಅತ್ಯಂತ ಸುಲಭವಾಗಿರ್ತಕ್ಕಂತಹ ಆ ಭಗವಂತನ ಸೇವೆ. ಹಾಗಾಗಿ ಇವತ್ತು ಮೊಬೈಲ್ ಕೂಡ ಕೊನೆ ಪಕ್ಷ ಕೈಯಲ್ಲೇ ಇರುತ್ತೆ. ಏನಿಲ್ಲದೆ ಇದ್ದರೂ ಅವರು ಪೇಪರ್ ಇಲ್ಲದಿದ್ದರೂ ಮೊಬೈಲ್ ಆದರೂ ಇರುತ್ತೆ. ಅದರಲ್ಲೇ ಶ್ರೀನಿವಾಸ ದೇವರ ಚಿತ್ರಪಟವನ್ನು ತಲೆ ಮೇಲೆ ಇಟ್ಕೊಂಡ್ರೂ ಕೂಡ ಅದು ಶ್ರೇಷ್ಠನೇ. ಹಾಗಾಗಿ ಇಷ್ಟು ಸುಲಭವಾಗಿರತಕ್ಕಂಥ ದೇವರ ಪೂಜೆಯನ್ನು ಬಿಡುವುದಕ್ಕಿಂತ ಮಾಡೋದೇ ಅತ್ಯಂತ ಉತ್ತಮ. ಆ ಧರ್ಮಾಚರಣೆಯನ್ನು ಹಿರಿಯರು ಬೇರೆಯವ್ರಿಗೆ ಹೇಳಿ ಮಾಡಿಸಬೇಕು. ಈಗ ನೋಡಿ, ದೇವಸ್ಥಾನಗಳೆಲ್ಲ ಕೂಡ ಅವರು ಪ್ರತಿಷ್ಠಾಪನೆ ಮಾಡಿದವರಿಗಿಂತ ಬೇರೆಯವರು ಬಂದು ಅಲ್ಲಿ ನಮಸ್ಕಾರ ಮಾಡಿ ಇಲ್ಲಿಂದ ನನಗೆ ಒಳ್ಳೆಯದಾಯಿತು ಅಂದರೆ ಅದಕ್ಕೆ ಅವರಿಗೆ ಬಹಳ ವಿಶೇಷವಾದಂಥ ಅವರು ಪಡೆದಿರತಕ್ಕಂಥ ಭಾಗ್ಯ ಇವರಿಗೂ ಸಿಗುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರು ಮಕ್ಕಳಿಗೆ ಹೇಳಬೇಕು, ಹೋಗಿ ನಮಸ್ಕಾರ ಮಾಡಿ ಬನ್ನಿ, ಪ್ರಸಾದ ತೊಗೊಂಡು ಬನ್ನಿ, ಅಥವಾ ಏನಾದರೂ ದರ್ಶನ ಮಾಡಿ ಬನ್ನಿ ಅಂತ ಹಿರಿಯರು ಹೇಳಿದ್ರೆ ಇವರು ಮಾಡದೇ ಇದ್ದರೂ ಅವರು ಮಾಡಿರ್ತಕ್ಕಂಥ ಫಲ ಇವರಿಗೆ ಬರುತ್ತೆ ಅಲ್ವಾ. ಇದು ತ್ರಿಕಾರ ಅಂದರೆ ತ್ರಿಕಾರ ರೂಪ ಅಂದರೆ ನಮಗೆ ಹೆಚ್ಚು ಕಡಿಮೆ ಪ್ರಾಪರ್ಟಿ, ತಾತ ಮಾಡಿರ್ತಕ್ಕಂಥ ಆಸ್ತಿ ತಂದೆಯನ್ನು ಅನುಭವಿಸ್ತಾನೆ, ಮುಂದಿನ ಪೀಳಿಗೆಯವರು ಅನುಭವಿಸ್ತಾರೆ. ಹಾಗೆಯೇ ದೊಡ್ಡವರು ಮಾಡಿರತಕ್ಕಂಥ ಸೇವೆ ಇದು ಎಲ್ಲರಿಗೂ ಅದು ಸಲ್ಲುತ್ತೆ. ಹಾಗಾಗಿ ದೊಡ್ಡವರು ಮೊದಲೇ ಮಾಡಿರ್ತಾರೆ, ಅವರು ಮಾಡಿ ಸುಮ್ಮನಾಗದೆ ಮುಂದಿನ ಪೀಳಿಗೆಗೂ ಇದನ್ನು ಹೇಳಿಕೊಟ್ರೆ ಅದಿನ್ನು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಕೂತವರಿಗೆ ಇದೇ ಸೇವೆ. ಮನೆಯಲ್ಲಿ ಕೂತು ನಾನು ಮಾಡೋಕ್ಕಾಗಲಿಲ್ಲ ಅಂದವರಿಗೆ ಯಾರಿಗಾದರೂ ಇಂಥ ದಿವಸ ಅಂತ ಅವರಿಗೆ ನೆನಪಿಸಿ ಹೋಗಿ ಬಂದು ದರ್ಶನವನ್ನು ಮಾಡಿದರೆ ಅದೇ ಅವರಿಗೆ ಆ ವೈಕುಂಠ ಏಕಾದಶಿ ಫಲ ಕೊಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಫಲ ಬರುತ್ತೆ ಅಂತ ಹೇಳ್ಬೋದು. ಬಹಳ ಉತ್ತಮವಾದ ಮಾಹಿತಿ ಇದಾಗಿತ್ತು. ಸೊ ಇವಾಗ ವೈಕುಂಠ ಏಕಾದಶಿಯ ಕುರಿತು ನಮ್ಮ ಪದ್ಮಪುರಾಣ, ಭಾಗವತ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ಹಾಗೆ ಪುರಾಣದ ಕತೆ ಯಾವ ರೀತಿಯಲ್ಲಿ ಹೇಳುತ್ತೆ ಇದನ್ನು? ಪುರಾಣ ಸಾಧ್ಯವಾಗಿರ್ತಕ್ಕಂಥದ್ದು ನಮಗೆ ಒಂದು ಮಾಹಿತಿ ಅಂತಂದರೆ ಆ ಪುರಾಣಗಳ ಪ್ರಕಾರವಾಗಿರ್ತಕ್ಕಂಥದ್ದು. ಇವತ್ತು ರಾಮದೇವರು, ಕೃಷ್ಣದೇವರು, ಅನೇಕ ದೇವಾನುದೇವತೆಗಳು, ಅದಲ್ಲದೆ ಉಪದೇವತೆಗಳು, ಇವರೆಲ್ಲರೂ ಕೂಡ ನಮಗೆ ಪುರಾಣದಿಂದಲೇ ಈ ಪರಿಚಯ ಆಗ್ತಕ್ಕಂಥದ್ದವರು. ಇವರೆಲ್ಲರೂ ಕೂಡ ಅನೂಚಾನ ಇದ್ದರೂ ಕೂಡ ನಮಗೆ ಪರಿಚಯ ಆಗಿರತಕ್ಕಂಥದ್ದು ಆ ಪುರಾಣದ ಮುಖಾಂತರವಾಗಿ. ವೇದವ್ಯಾಸರು ಹೇಳಿರ್ತಕ್ಕಂಥ ಅನೇಕ ಪುರಾಣಗಳ ಪ್ರಕಾರವಾಗಿ ಆ ಪದ್ಮಪುರಾಣ, ಭಾಗವತ, ಭಾರತ ಎಲ್ಲದರಲ್ಲೂ, ರಾಮಾಯಣ ಎಲ್ಲದರಲ್ಲೂ ಉಲ್ಲೇಖಗಳಿದೆ. ಅದರ ಜೊತೆಗೆ ಏಕಾದಶಿ ವ್ರತವನ್ನು ಮಾಡಿದರೆ ಫಲ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಪುರಾಣವನ್ನು ಹೇಳುತ್ತೆ. ಈಗ ಆಪ್ರೇಷನ್ನೇ ಮಾಡಲೇಬೇಕು ಅನ್ನೋ ವ್ಯಕ್ತಿಗೆ ಆಪ್ರೇಷನ್ಗಿಂತ ಮುಂಚೆ ಅನೇಕ ಕ್ರಿಯೆಗಳನ್ನು ಮಾಡ್ತಾರೆ. ಅವರಿಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಸರಿ ಹೋಗುತ್ತೋ ಇಲ್ವೋ ಅಂತ ನೋಡ್ತಾರೆ, ಬ್ಲಡ್ ಚೆಕ್ ಮಾಡ್ತಾರೆ, ಇವೆಲ್ಲವೂ ಇದೆ. ಹೀಗೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಪರಿಹಾರವಾಗಬೇಕಾದರೆ ಒಂದು ಏಕಾದಶಿ ವ್ರತವನ್ನು ಮಾಡಬೇಕು. ದೂರ್ವಾಸರು ತಾವು ಅಂಬರೀಷನಿಗೆ ಏಕಾದಶಿ ಪಾರಣೆ ಮಾಡಿದ್ದೀಯಾ ನೀನು ಅಂದರೆ ದ್ವಾದಶಿ ಪಾರಣೆ ಸಮಯಕ್ಕೆ ಅಂತ ಮುಂಚೆ ಅವರು ಬಂದಿರತಕ್ಕಂಥ ದೋಷದಿಂದ ಬರೀ ಅಂಬರೀಷ ಏಕಾದಶಿ ವ್ರತವನ್ನು ಮಾಡಿದ್ದರಿಂದ ಸಾಕ್ಷಾತ್ ಸುದರ್ಶನ ಚಕ್ರ ಅಂಬರೀಷನ ಹಿಂದೆ 1 ವರ್ಷ ನಿರಂತರವಾಗಿ ಸುತ್ತಾಡುತ್ತೆ.
1 ವರ್ಷ ಆದಮೇಲೆ ಮತ್ತೆ ಅಂಬರೀಷ ಅವರನ್ನು ಕರೆದು ಮತ್ತೆ ಆತಿಥ್ಯ ಮಾಡ್ತಾನೆ, ಇದಾಗುತ್ತೆ. ಒಂದೇ ಒಂದು ಏಕಾದಶಿ ವ್ರತವನ್ನು ಮಾಡಿದ್ದರ ಫಲ ಆ ದುರ್ವಾಸರಂಥ ಮಹರ್ಷಿಗಳನ್ನೇ ಸುದರ್ಶನ ಚಕ್ರ ಅಟ್ಟಿಸಿಕೊಂಡು ಬರುತ್ತೆ. ಅದೇ ರೀತಿ ಚಂದ್ರಹಾಸ, ಆತನು ಕೂಡ ವಿಷವನ್ನು ಅವನಿಗೆ ಕೊಟ್ಟು ಮರಣ ಮಾಡು ಅಂದರೆ ಚಂದ್ರಹಾಸ ತಾನು ಏಕಾದಶಿ ವ್ರತನ ಬದುಕ್ತಾನೆ. ಅದಲ್ಲದೆ ಆ ರಾಜನನ್ನು ಬದುಕಿಸ್ತಾನೆ. ನಾನು ಏಕಾದಶಿ ವ್ರತವನ್ನು ಮಾಡಿದರೆ ಈ ರಾಜ ಬದುಕಲಿ ಅಂದರೆ ರಾಜ ಬದುಕ್ತಾನೆ. ಒಂದು ಏಕಾದಶಿ ವ್ರತ, ರಾಜ ಬದುಕ್ತಾನೆ. ಏಕಾದಶಿ ವ್ರತ ಅಂದರೆ ಏನು ಅಂತ ಮೊದಲಾದರೆ ದಶಮಿಯ ಒಪ್ಪತ್ತು, ಏಕಾದಶಿಯ 2 ಹೊತ್ತು, ದ್ವಾದಶಿಯ 1 ಹೊತ್ತು, ಈ 3 ದಿನತ್ರಯ ವ್ರತ ಅಂತ. ಈ ದಿನತ್ರಯ ವ್ರತಗಳನ್ನು ಯಾವಾಗ ಪ್ರತಿ ದಶಮಿ ಏಕಾದಶಿ ದ್ವಾದಶಿಯನ್ನು ಮಾಡಲೇಬೇಕು. ಏಕಾದಶಿ ಎಷ್ಟು ಪ್ರಮುಖವಾಗಿ ಉಪವಾಸವನ್ನು ಮಾಡ್ತಾರೋ ದ್ವಾದಶಿಗೂ ಕೂಡ ಅಷ್ಟೇ ಮಹತ್ವ ಇದೆ. ಹಾಗಾಗಿ ಇದೆಲ್ಲ ಏಕಾದಶಿ ಕಥೆ, ಆದರೆ ಅಂಬರೀಷನ ಕಥೆ ದ್ವಾದಶಿ. ಹಾಗಾಗಿ ದ್ವಾದಶಿ ಪಾಲನೆಯು ಕೂಡ ಅತ್ಯಂತ ಮಹತ್ವ ಅಂತ. ಈ ಮತ್ತೀಗೆಲ್ಲ ಆಚಾರ್ಯರು ಕೂಡ ತ್ರಿಮತಸ್ಥಾಚಾರ್ಯರು ಕೂಡ ಎಲ್ಲರೂ ವಿಷ್ಣು ಸ್ಥಾನವನ್ನೇ ಆರಿಸ್ಕೊಂಡಿರೋದು. ರಾಮಾನುಜಾಚಾರ್ಯ ಆಗಲಿ, ಮಧ್ವಾಚಾರ್ಯರಾಗಲಿ, ಶಂಕರಾಚಾರ್ಯರಾಗಲಿ ವಿಷ್ಣು ಸ್ಥಾನವನ್ನೇ ಆರಿಸ್ಕೊಂಡಿದ್ದಾರೆ. ಏಕಾದಶಿಯ ದಿವಸ ಮೌನಾಚರಣೆಯನ್ನು ಮಾಡ್ತಾರೆ, ಉಪವಾಸವನ್ನು ಮಾಡ್ತಾರೆ, ಮತ್ತು ಜಾಗರಣೆಯನ್ನು ಮಾಡ್ತಾರೆ. ಏಕಾದಶಿ ದಿವಸ ನಿದ್ರಾ ಆಹಾರ ವರ್ಜ್ಯ ಅಂತ, ನಿದ್ರೆಯನ್ನು ಆಹಾರವನ್ನು ವರ್ಜ್ಯ ಮಾಡಲೇಬೇಕು ಏಕಾದಶಿ ದಿವಸ ಅಂತಿದೆ. ಏಕಾದಶಿ ದಿವಸ ಮಲಗಬಾರ್ದು. ಅದಕ್ಕೆ ಮಲಗದೇ ಇರೋದಕ್ಕೆ ಏನು ಕಾರಣ ಅಂದರೆ ಜಾಗರೂಕವಾಗಿರೋದಕ್ಕೆ, ಸುಮ್ಮನೆ ಕೂತಿರೋದಕ್ಕೆ ಸಾಧ್ಯ ಇಲ್ಲದ್ರಿಂದ ಡಬಲ್ ಕೆಲಸ. ಹಾಗಾಗಿ ಜೊತೆಗೆ ಜಾಗರಣೆಯ ಜೊತೆಗೆ ಒಂದು ಭಜನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಉಪವಾಸ ಜಾಗರ ವ್ರತ ಅಂತ ಹೇಳಿ ಕರೀತಾರೆ. ಇಂಥ ವ್ರತವನ್ನು ಅನೇಕ ಪುರಾಣಗಳು ಉಲ್ಲೇಖ ಮಾಡಿದೆ. ಅಂಥ ಪುರಾಣಗಳಲ್ಲಿ ಉಲ್ಲೇಖವಾಗಿರೋದ್ರಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದರ ಮೂಲಕವಾಗಿ ಅವರು ಮೋಕ್ಷ ಪ್ರಾಪ್ತಿಯಾಗಿರತಕ್ಕಂಥ ವೈಕುಂಠವನ್ನು ಹೊಂದುತ್ತಾರೆ. ಮೋಕ್ಷ ಅಂದರೆ ಅದೊಂದು ಕ್ಷೇತ್ರ, ಆದರೆ ವೈಕುಂಠ ಅಂದರೆ ಪರಮಾತ್ಮನ ಒಂದು ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ ಅಂತೆಲ್ಲ ಇದೆ. ಪರಮಾತ್ಮನ ಸನ್ನಿಧಾನದಲ್ಲಿ ಇರತಕ್ಕಂಥದ್ದೇ ಈ ವೈಕುಂಠ ಏಕಾದಶಿ ಮಹತ್ವವನ್ನು ಎಲ್ಲ ಪುರಾಣಗಳು ಸಾರುತ್ತಾ ಇದೆ ಅಂತ ಹೇಳ್ಬೋದು. ವೈಕುಂಠ ಪ್ರಾಪ್ತಿ ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಿ. ಹೌದು, ವೈಕುಂಠ ಪ್ರಾಪ್ತಿ ಅಂತಂದರೆ ಕಲಿಯುಗದಲ್ಲಿ ವೈಕುಂಠ ಪ್ರಾಪ್ತಿ ಯಾವುದು ಅಂದರೆ ಕಲಿಯುಗದಲ್ಲಿ ಶ್ರೀನಿವಾಸನ ದರ್ಶನ ಮಾಡೋದೇ ವೈಕುಂಠ ಪ್ರಾಪ್ತಿ. ಅದಲ್ಲದೆ ಈಗ ಅದಕ್ಕೂ ನಿಯಮ ಇದೆ. ಯಾವ ಒಂದು ವ್ಯಕ್ತಿಗೆ ಮರಿಮಗ ತಾನು ಮುಟ್ತಾನೋ ಅವರಿಗೆ ಮತ್ತಿನ್ನೇನು ಸಂಸ್ಕಾರ ಬೇಡ ಅಂತಿದೆ. ಅಂದರೆ ಸಂಸ್ಕಾರ ಮಾಡಲೇಬೇಕು, ಅದು ಅವರವರ ಇದು. ಇವತ್ತಿನ ದಿನಮಾನ ಪರಿಸ್ಥಿತಿಗಳಲ್ಲಿ ಅವರು ತಂದೆ ತಾಯಿನ ನೋಡೋದೇ ಕಷ್ಟ. ಅಜ್ಜ ಅಜ್ಜಿ, ನಾವು ಮುತ್ತಜ್ಜ ಮುತ್ತಜ್ಜಿ ಇದು ಇಲ್ಲವೇ ಇಲ್ಲ. ಹಾಗಾಗಿ ಯಾರಿಗೆ ಮರಿಮಗ ಆಗ್ತಾನೋ ಅವರಿಗೆ ಕನಕಾಭಿಷೇಕ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಯಾವುದೇ ಮಗು ಆದರೂ ಕೂಡ, ಗಂಡು ಸಂತತಿ ಆದರೆ ವಿಶೇಷ, ಅಥವಾ ಯಾವುದೇ ಆದರೂ ಕೂಡ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಒಂದಿದೆ. ಇದಾಗಬೇಕಾದ್ರೆ ಭಗವಂತನ ಅನುಗ್ರಹನೇ ಬೇಕು. ಹಾಗಾಗಿ ಭೂಲೋಕದ ವೈಕುಂಠ ಇದಾದರೆ, ಇನ್ನು ಈ ಗಂಧರ್ವರೆಲ್ಲ ಒಂದು ವಿಶೇಷ ಇದೆ. ಹಾಗಾಗಿ ಈ ಗಂಧರ್ವರೆಲ್ಲರೂ ಕೂಡ ಭಜನೆಯನ್ನು ಮಾಡ್ತಾ ಇರ್ತಾರೆ. ಗಂಧರ್ವದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗರ್ವ ಅವರಿಗೆ, ನಾವೇ ಚೆನ್ನಾಗಿ ಹಾಡೋದು ಅಂತಕ್ಕಂಥ ಗರ್ವ ಇದೆ. ಅದನ್ನು ಹನುಮಂತ ದೇವರು ಪರಿಹಾರ ಮಾಡಿರ್ತಾನೆ. ಇವರೆಲ್ಲ ಹಾಡ್ತಕ್ಕಂಥದ್ದಕ್ಕೆ ಹನುಮಂತ ದೇವರು ಒಂದು ರಾಮನಾಮ ಸ್ಮರಣೆಯನ್ನು ಮಾಡಿದರೆ ಇವರೆಲ್ಲರೂ ಕೂಡ ಅದಕ್ಕಿಂತ ಇನ್ನು ಹೆಚ್ಚಿನ ಸ್ವರಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹನುಮಂತ ದೇವರದ್ದು ಗಂಧರ್ವರಲ್ಲಿ ಮತ್ತು ದೇವತೆಗಳ ತಾರತಮ್ಯದಲ್ಲಾದರೆ ಎಲ್ಲರೂ ಕೂಡ ಉಪವಾಸ ಮಾಡಿದರೆ ಈಶ್ವರ ತಾನು ನಿರಂತರವಾಗಿ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ತಾನು ದಿನಗಳನ್ನು ಕಳೀತಾರೆ. ಹಾಗಾಗಿ ದಿನಗಳನ್ನು ಕಳೆವ ಜನರೇ ಸುಜನರು. ದೇವತೆ ಅಂತ ವರ್ಣನೆ ಮಾಡಿಲ್ಲ ಅಲ್ಲಿ. ದಿನಗಳನ್ನು ಕಳೆಯುವ ಜನರೇ ಸುಜನರು ಅಂತ. ದೇವತೆಗಳಾಗಬಹುದು, ಮನುಷ್ಯರಾಗಬಹುದು, ಗಂಧರ್ವರಾಗಬಹುದು, ಯಾರೇ ಆದರೂ ಕೂಡ ಏಕಾದಶಿ ವ್ರತವನ್ನು ಮಾಡಿದವರಿಗೆ ಇಷ್ಟೆಲ್ಲ ಮಹತ್ವ ಬರುತ್ತೆ ಅಂಥೇಳಿ ಏನು ಹೇಳ್ತಾರೋ ಇದಕ್ಕೆ ವೈಕುಂಠ ಅಂತ. ಆಯಿತಾ, ದಾಸರು ಹೇಳ್ತಾರೆ ಕೂಗಳತೆಯಲ್ಲಿದೆ ವೈಕುಂಠ ಅಂತ. ಕೂಗಳತೆ ಅಂದರೆ ಕೂಗಿದ್ರೆ ತಕ್ಷಣ ಬರ್ತಾನೆ ಅಂತ ಇದೆ. ಅದಕ್ಕೆ ದೇವ್ರ ನಾಮದಲ್ಲಿ ಹೇಳ್ತಾರೆ, ದ್ವಾರಕಾಯಲ್ಲಿ ಮಥುರಾಯಲ್ಲಿ ಅಲ್ಲಿಂದ ಬಂದ ಅಂತ ಹೇಳ್ತಾರೆ. ಕೂಗಳತೆಯಲ್ಲಿದೆ ವೈಕುಂಠ ಅಂದರೆ ನಾವು ಕೂಗಿದರೆ ಎಲ್ಲಿ ಕೇಳುತ್ತಲ್ಲಿ ವೈಕುಂಠ ಅಂತ ಹೇಳ್ತಾರೆ. ಅದನ್ನೇ ಮಂತ್ರದಲ್ಲಿ ಅತ್ಯದಿಷ್ಟ ದಶಾಂಗುಲಂ ಅಂತಾರೆ. ನಮ್ಮ ತಲೆಯ ಮೇಲೆ 10 ಅಂಗುಲದಲ್ಲೇ ವೈಕುಂಠ ಇದೆ ಅಂತಾರೆ. ಯಾವುದೂ ನಮ್ಮ ಗಮನಕ್ಕೆ ಬರೋದಿಲ್ಲ ಅಲ್ವಾ. ನಮಗೆ ವೈಕುಂಠ ಸಮಾರಾಧನೆ ಮಾತ್ರ ಗೊತ್ತಿದೆ. ವೈಕುಂಠ ಸಮಾರಾಧನೆ ನೋಡಿ, ಅದಕ್ಕೂ ಕೂಡ ವೈಕುಂಠ ಸಮಾರಾಧನೆ ಅಂತ ಹೆಸರಿದೆ. ಆ ವ್ಯಕ್ತಿ, ಮೃತನಾಗಿರತಕ್ಕಂಥ ವ್ಯಕ್ತಿ ವೈಕುಂಠವನ್ನು ತಲುಪುವ ಮಾರ್ಗ ಯಾವುದು ಅಂದರೆ ಆ ವ್ಯಕ್ತಿ ಸ್ವತಃ ಅನ್ನದಾನಾದಿಗಳನ್ನು ಅಥವಾ ಅನೇಕ ದಾನಾದಿಗಳನ್ನು ಮಾಡಿರಬೇಕು. ಇಲ್ಲ ಅವರ ಉದ್ದೇಶವಾಗಿ ಅವರ ಮಕ್ಕಳುಗಳು ಪುತ್ರ ಪೌತ್ರಾದಿಗಳು ಇದನ್ನು ಮಾಡಬೇಕು. ಮಾಡಿದಾಗ ಆ ವ್ಯಕ್ತಿ ವೈಕುಂಠಕ್ಕೆ ಅರ್ಹನಾಗ್ತಾನೆ ಅಂತ. ಕಲಿಯುಗದ
ನಾವು ಮಾಮೂಲಿ ಜನಗಳು ಮಾಡ್ತಕ್ಕಂತಹ ಊಟ ತಿಂಡಿ ದಾನಗಳಿಂದ ಒಬ್ಬ ಮೃತನಾದ ವ್ಯಕ್ತಿ ವೈಕುಂಠಕ್ಕೆ ಪ್ರಯಾಣ ಮಾಡ್ತಾನೆ ಅಂದರೆ ಅಷ್ಟು ಮಹತ್ವ ಇದೆ ವೈಕುಂಠಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮ ವೈಕುಂಠ ತಾನು ಶೇಷಶಾಹಿಯಾಗಿ ಕ್ಷೀರಸಾಗರದಲ್ಲಿ ಮಲಗಿರತಕ್ಕಂಥ ಕ್ಷೇತ್ರವನ್ನು ಸಾಕ್ಷಾತ್ ವೈಕುಂಠ ಅಂತ ಕರೀತಾರೆ. ಆದರೆ ನಮಗೆ ಸಾಧ್ಯವಿಲ್ಲದೆ ಇರುವ ಕಾರಣದಿಂದ ಕಲಿಯುಗದ ಜನರಿಗೆ ತಿರುಪತಿಯಲ್ಲಿ ತಾನೇ ಸ್ವಯಂ ವ್ಯಕ್ತನಾಗಿ ಭೂವೈಕುಂಠ ಕ್ಷೇತ್ರದಲ್ಲಿ ನಿಂತಿದ್ದಾನೆ. ಇದೇ ವೈಕುಂಠದ ಒಂದು ವರ್ಣನೆ. ಅದು ವೈಕುಂಠ ವರ್ಣನೆ ಅಂತಲೇ ಬಹಳ ವಿಶೇಷವಾಗಿ ಇದೆ. ವೈಕುಂಠ ವರ್ಣನೆ ಅಂದರೆ ನಿಮಗೆ ಇವತ್ತಿನ ತಿರುಚಿಯ ಶ್ರೀರಂಗದ ದೇವಸ್ಥಾನ. ಕಲವು ವೆಂಕಟಾಚಲ ಅಂತ ಇದೆ. ಕಲಿಯುಗದಲ್ಲಿ ವೆಂಕಟಾಚಲ ಹೌದು, ಆದರೆ ನೀವು ಏಕಾದಶಿ ದಿವಸ ಪ್ರಧಾನವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶ್ರೀರಂಗನಾಥನನ್ನ ಅಂತ. ಮಲಗಿರ್ತಕ್ಕಂಥ ರಂಗನಾಥನೂ ಶ್ರೀನಿವಾಸನೇ, ನಿಂತಿರುವ ಶ್ರೀನಿವಾಸನೂ ರಂಗನಾಥನೇ. ಆದರೆ ಶ್ರೀರಂಗದಲ್ಲಿ ಇರ್ತಕ್ಕಂಥದ್ದು ಮಧ್ಯ ದೇವಸ್ಥಾನ, ಸುತ್ತ ಊರಿರುತ್ತೆ ಎಲ್ಲ ಕಡೆ. ಆದರೆ ದೇವಸ್ಥಾನದ ಒಳಗೆ 7 ಊರುಗಳಿರ್ತಕ್ಕಂಥದ್ದು ಸಪ್ತ ಪ್ರಾಕಾರ ಅಂತ ಕರೀತಾರೆ. ಅದು ಶ್ರೀರಂಗನಾಥನ ಕ್ಷೇತ್ರ. ಶ್ರೀರಂಗನಾಥನ ಕ್ಷೇತ್ರದಲ್ಲೇ ಏಕಾದಶಿಯ ಪರಮಪದ ಏಕಾದಶಿ ಅಂದರೆ ವೈಕುಂಠ ಪ್ರಾಪ್ತಿಗಾಗಿ ಮಾಡ್ತಕ್ಕಂಥ ವ್ರತವನ್ನು ಈ ವೈಕುಂಠ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದಿಷ್ಟು ವೈಕುಂಠದ ವರ್ಣನೆಯಲ್ಲಿದೆ. ಓಕೆ, ಇನ್ನೊಂದು ಗುರುಗಳೇ, ಈ ವೈಕುಂಠ ಏಕಾದಶಿ ಎಂದು ಉಪವಾಸದ ನಿಯಮಗಳಿದೆ, ಹಾಗೆ ಜಾಗರಣೆಯ ನಿಯಮಗಳು. ಇದಕ್ಕೆ ಯಾವ ರೀತಿಯ ಕಟ್ಟುಪಾಡುಗಳು, ಅಂದರೆ ಯಾವ ರೀತಿ ಇದನ್ನು ನಾವು ಮಾಡಬೇಕು? ಕೆಲವೊಂದು ಉಪ್ಪಿಟ್ಟು ತಿನ್ನುವಂಥದ್ದು ಈ ಥರದ್ದೆಲ್ಲ ನಡೀತಾ ಇರುತ್ತಲ್ಲ. ಸೊ ಇದಕ್ಕೆ ಸ್ಪೆಷಲ್ ಆಗಿ ಏನಾದ್ರು ಇದೆಯಾ? ಇದಕ್ಕೆ ಅಂತ ಸ್ಪೆಷಲ್ ಅಂತ ಏನಿಲ್ಲ. ಯಾಕೆಂದರೆ ಅವರು ICUಲಿ ಇದ್ಮೇಲೆ ಅದಕ್ಕೇನು ಅವ್ರಿಗೇನು ಊಟ ಕೊಡಲ್ಲ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಹಜ ಧರ್ಮ. ನಾನು ICUಲಿ ಇದ್ದೀನಿ, ಒಂದು ಸ್ವಲ್ಪ ಅನ್ನ ಸಾರು ತಿಂದ್ಬಿಡ್ತೀನಿ ಅಂದರೆ ಆಯ್ತು ಮನೆಗೆ ಹೋಗ್ರಪ್ಪ, ಮನೆಗೆ ಕರ್ಕೊಂಡೋಗಿ ಇವರನ್ನು ಅಂತಾರೆ. ಇಷ್ಟೇ ಧರ್ಮ. ಹಾಗಾಗಿ ಏಕಾದಶಿ ಅಂದರೆ ಅದು ಸಂಪೂರ್ಣ ಉಪವಾಸವೇ. ಇದರೊಳಗೆ 4 ಜನಕ್ಕೆ ಒಂದು ಚೂರು ಸ್ವಲ್ಪ ಕೊಡ್ತಾರೆ. ಅದರಲ್ಲಿ ಅಶಕ್ತರು, ಈಗ ಮಾತ್ರೆ ತಗೊಂಡು ಅವರೇನಾದ್ರು ಆಹಾರ ತಗೊಳ್ಳೇಬೇಕು. ವೃದ್ಧಾಪ್ಯ 80 ವರ್ಷಗಳಾದ ಮೇಲೆ ಅವರನ್ನು ನೋಡಿಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಅವರವರ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ 4 ವರ್ಷದ ಒಳಗಿರ್ತಕ್ಕಂತಹ ಬಾಲರು ಅಂದರೆ ನೀವು ಬಾಲ್ಯದಲ್ಲೇ ಅಭ್ಯಾಸ ಮಾಡಿಸಬೇಕು ಅಂತ. ಹಿಂದೆ ಎಲ್ಲ ರಾಜರಿದ್ರಂತೆ. ಹಿಂದಿನ ರಾಜರುಗಳು ಏನಂದರೆ ಇವತ್ತು ಏಕಾದಶಿ ಆದ್ದರಿಂದ ನಿಮ್ಮ ಹಸುಗಳಿಗೆ ಹುಲ್ಲಾಕಬಾರದು ಅಂತ ಅನೌನ್ಸ್ ಮಾಡ್ತಿದ್ರಂತವ್ರು. ನಾವು ತಿನ್ನೋದು ಹೋಗ್ಲಿ, ಮನುಷ್ಯರಿಗಲ್ಲ, ಏಕಾದಶಿ ಬಂದಿದ್ದರಿಂದ ಹಸುಗಳಿಗೂ ಕೂಡ ನೀವು ಹುಲ್ಲು ಹಾಕಬೇಡಿ ಅಂತ ಅವ್ರು ಹೇಳ್ತಿದ್ರು. ಅಂದರೆ ಹಸುಗಳಿಗೂ ಕೂಡ ಅಷ್ಟು ನಿಯಮವನ್ನು, ಏಕಾದಶಿ ವ್ರತವನ್ನು ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಸಾಕ್ಷಿಗಳಾಗಿ ಅನೇಕ ಪುರಾಣಗಳು ನಿಮಗೆ ಅದರಲ್ಲಿ ದೊರಕುತ್ತವೆ. ಹಾಗಾಗಿ ಅಶಕ್ತರು, ಬಸರಿ ಅಥವಾ ಒಂದು 2-3 ತಿಂಗಳ ಒಳಗಿನ ಬಾಣಂತಿ, ಅತಿ ವೃದ್ಧಾಪ್ಯರು ಅಥವಾ ರೋಗಿಗಳು, ಇವು ಒಂದು 5 ಜನಕ್ಕೆ ಒಂದು ಸ್ವಲ್ಪ ಬಿಟ್ಟಿದ್ದಾರೆ. ಬಿಟ್ಟರೆ ಇನ್ನೆಲ್ಲರೂ ಕೂಡ ಆಚರಣೆಯನ್ನು ಮಾಡಲೇಬೇಕಾಗಿರತಕ್ಕಂಥ ವ್ರತ. ಈಗ ಮಕ್ಕಳ ಪ್ರಶ್ನೆಗಳೇನು ಅಂದರೆ, ಈಗ ಅನ್ಯಮತೀರಿಯನ್ ಏಕಾದಶಿ ಮಾಡ್ತಾರೆ, ಅವರು ವೈಕುಂಠಕ್ಕೆ ಹೋಗ್ತಾರೆ, ಅವ್ರು ಚೆನ್ನಾಗಿಲ್ವಾ ಇವ್ರು ಚೆನ್ನಾಗಿಲ್ವಾ ಅಂತ ಇದೇ ಪದಗಳು ಬರುತ್ತೆ. ಇದಕ್ಕೆ ಶಾಸ್ತ್ರಗಳ ವಿಷಯಗಳು ಅತ್ಯಂತವಾಗಿ ವರ್ಣನೆಗಳನ್ನು ಮಾಡ್ತವೆ. ಹಾಗಾಗಿ ಅನೇಕ ಜನ್ಮಗಳು ಕಳೆದ ಮೇಲೆ ಅವನಿಗೆ ದೇವರು ದಿನರು ಅಂತಕ್ಕಂಥ ಒಂದು ಭಕ್ತಿ ಬರುತ್ತೆ. ಅದರ ಮೇಲೆ ವೈಷ್ಣವತ್ವ ಅಂತಕ್ಕಂಥ ಒಂದು ನಾರಾಯಣನಿಗೆ ಸಂಬಂಧಪಟ್ಟವಾಗಿರತಕ್ಕಂಥ ಯಾವುದೇ ವ್ರತ, ವೈಷ್ಣವ ವ್ರತವನ್ನು ಮಾಡ್ತಕ್ಕಂಥ, ಅನುಷ್ಠಾನ ಮಾಡ್ತಕ್ಕಂಥ ಒಂದು ಯೋಗ ಬರುತ್ತೆ. ಅದಾದ ನಂತರದಲ್ಲಿ ಅವನಿಗೆ ಮುಕ್ತಿ ಬರುತ್ತೆ. ಮನುಷ್ಯ ಅಂದ ಕೂಡಲೇ ನಾವು ಒಬ್ಬರೇ ಇದ್ದೀವಿ ಅಂದ ಕೂಡಲೇ ಆ ಜನ್ಮನೇ ಅದು ಮುಕ್ತಿ ಅಂತೇನಲ್ಲ, ಮುಕ್ತರಾಗಬೇಕು ಅಂತಾರೆ. ಇದಕ್ಕೆಲ್ಲ ಕಾರಣ ಏನು? ಇಷ್ಟೆಲ್ಲ ಮಾಡುವ ಕಾರಣ ಏಕಾದಶಿ ವ್ರತ, ನಿಯಮ, ಅನುಷ್ಠಾನ, ಇದೆಲ್ಲ ಕಾರಣ ಏನಂದರೆ ಮುಕ್ತರಾಗಬೇಕು ಅನ್ನೋದೊಂದಿರುತ್ತೆ. ಹಾಗಾಗಿ ಮುಕ್ತಿ ಸಿಗಬೇಕು, ಮತ್ತೆ ಪುನಃ ಮಾನವ ಜನ್ಮ ಬೇಡ ಅಂತಕ್ಕಂಥ ಸಾರ್ಥಕತೆಯೇ ಇರೋದ್ರಿಂದ ಇದನ್ನೇ ಮಾಡಬೇಕು. ಹಾಗಾಗಿ ಯಾವುದೇ ಉಪವಾಸ, ವ್ರತ, ನಿಯಮಗಳು ಒಂದಿಷ್ಟು ಜನಕ್ಕೆ ಬಿಟ್ಟು ಇನ್ನೆಲ್ಲರಿಗೂ ಕಾಮನ್ನಾಗಿ ಇದನ್ನು ಹೇಳಿರ್ತಾರೆ. ಇವರು ಮಾತ್ರ ಬಿಟ್ಟು ಇನ್ನೆಲ್ಲರೂ ಕೂಡ ಅಸಾಧ್ಯ. ಅನ್ನರಸ ವರ್ಜ್ಯ ಅಂತ ಕೂಡ ಹೇಳ್ತಾರೆ. ಅನ್ನದ ಯಾವುದೇ ವಾಸನೆ ಇರತಕ್ಕಂಥ, ಅಂದರೆ ಭತ್ತದಿಂದ ತಯಾರಾದ ಯಾವುದೇ ಪದಾರ್ಥಗಳನ್ನು ಉಪಯೋಗ ಮಾಡಬಾರ್ದು. ಯಾಕಂದರೆ ಮುರ ಅಂತಕ್ಕಂಥ ಅಸುರ ಅವನಿದ್ದಿದ್ದರಿಂದ ಅದರೊಳಗೊಂದು ಅಸುರ ಇರ್ತಾನೆ, ಅದಕ್ಕೋಸ್ಕರ ಮಾಡಬೇಕು. ಇನ್ನೊಂದು ಏನಿದೆ ಅಂತಂದರೆ, ನಾವು ಅನ್ನಾದಿಗಳನ್ನು ತಿನ್ನಬೇಕಾದ್ರೆ ಸಂಸ್ಕಾರಗಳನ್ನು ಮಾಡಬೇಕು. ಅದನ್ನು ಕುಯ್ದಿರ್ತೀವಿ, ಹೆಚ್ಚಿರ್ತೀವಿ, ಕುಟ್ಟಿರ್ತೀವಿ, ಬೇಯಿಸಿರ್ತೀವಿ. ಇದೆಲ್ಲವನ್ನು ಮಾಡಿ ಮತ್ತೆ ಪುನಃ ಹರಿಗೆ ನೈವೇದ್ಯವನ್ನು ಮಾಡಿ ನಾವು ತಿನ್ನಬೇಕು. ಹರಿ ನೈವೇದ್ಯ ಆವತ್ತು ಬರದೇ ಇರುವ ಕಾರಣದಿಂದ
ಭಗವಂತನಿಗೇನು ಏಕಾದಶಿ ಇಲ್ಲ, ಅವನಿಗೆ ನಾವು ಮಾಡಿದ್ರು ನಾವು ಉಪಯೋಗಿಸದೇ ಇರೋದರಿಂದ ನಾವೆಲ್ಲವನ್ನು ವರ್ಜ್ಯ ಮಾಡಬೇಕು ಅನ್ನೋದಿದೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತಾದರೂ ಉಪವಾಸವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ. ಹಾಗಾಗಿ ಅನೇಕ ಜನ ಏಕಾದಶಿ ದಿವಸ ತಾವು ದೇವರ ಪಾತ್ರೆಗಳನ್ನು ತೊಳೆಯೋದು, ದೇವರನ್ನೇ ತೊಳೆಯೋದು, ದೇವರ ಮನೆ ಕ್ಲೀನ್ ಮಾಡೋದು, ಈ ಥರ ಮಾಡಿ ಅನೇಕ ಹೊತ್ತುಗಳನ್ನು ಕಳೆದು ಆ ನಂತರದಲ್ಲಿ ಏನಾದರೂ ಅಲ್ಪಾಹಾರವನ್ನು ಸ್ವೀಕಾರ ಮಾಡ್ತಾರೆ. ಅದು ತಪ್ಪು ಅಂತಲೇ ಹೇಳ್ತಾರೆ. ಹಾಗಾಗಿ ಈ ಉಪವಾಸವೇ ಪ್ರಧಾನ, ಏಕಾದಶಿಯಲ್ಲಿ ಉಪವಾಸವೇ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಒಂದು 5 ಜನನ ಬಿಟ್ಟು ಮಿಕ್ಕಿದವರು ಹಾಗಾಗಿ ಉಪವಾಸ ಮಾಡುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನೀವು ದೇವರನ್ನ ಪ್ರಾರ್ಥನೆ ಮಾಡೋಣ. ಗುರುಗಳೇ, ಇವಾಗ ಶಿವರಾತ್ರಿಗೆ ಮಾತ್ರ ನಾವು ಜಾಗರಣೆಯ ಆಚರಣೆಯನ್ನ ಮಾಡ್ತಾ ಇದ್ವಿ. ಈ ವೈಕುಂಠ ಏಕಾದಶಿಗೆ ಯಾಕೆ ಜಾಗರಣೆ? ಪ್ರತಿ ಏಕಾದಶಿಯೂ ಕೂಡ ಮೊದಲೇ ಹೇಳಿದಾಗೆ ಉಪವಾಸ, ವ್ರತ, ಜಾಗರಣೆ. ಉಪವಾಸ ಅಂತಕ್ಕಂಥದ್ದು ಒಂದು ವ್ರತ, ಜಾಗರಣೆ ಅಂತಕ್ಕಂಥದ್ರ ಜೊತೆಗೆ ಹರಿಭಜನೆ, ಇದು ಪ್ರತಿ ಏಕಾದಶಿಯಲ್ಲೂ ನಡೀಲೇಬೇಕು. ಅದು ಈಗ ಆಗದೇ ಇದ್ದ ಪಕ್ಷದಲ್ಲಿ 2 ಏಕಾದಶಿ ಪ್ರಚಲಿತದಲ್ಲಿದೆ. ಒಂದು ಆಷಾಢ ಶುದ್ಧ ಏಕಾದಶಿ, ಪ್ರಥಮ ಏಕಾದಶಿ, ಇದು ವೈಕುಂಠ ಏಕಾದಶಿ. ಅಂದರೆ ನೀವು ಏನೂ ಮಾಡದೇ ಇದ್ದರೆ, ಒಂದು ದಕ್ಷಿಣಾಯನ ಮತ್ತು ಈ ಉತ್ತರಾಯಣ ಪರ್ವಕಾಲಗಳಲ್ಲಿ ಏನಿದೆ, ಈ 2ರನ್ನಾದರೂ ಮಾಡಿದರೆ ಮಿಕ್ಕದೆಲ್ಲ ಫಲ ಸಿಗುತ್ತೆ ಅಂತ. ಒಂದು ಏಕಾದಶಿ ವ್ರತವನ್ನು ಮಾಡಿದರೆ 12 ವರ್ಷದ ಏಕಾದಶಿ ಮಾಡಿದ ಫಲ ಸಿಗುತ್ತೆ. ಒಂದು ಏಕಾದಶಿಯನ್ನು ಮಾಡಿದರೆ ಇದು ಹೆಂಗೆ ಸಿಗುತ್ತೆ ಅಂತ ಸ್ವಲ್ಪ ಪ್ರಶ್ನೆ ಇದು ಬಂದೇ ಬರುತ್ತೆ. 12 ವರ್ಷದ ಏಕಾದಶಿ ಮಾಡಿದ ಫಲ ಹೆಂಗೆ ಸಿಕ್ಬಿಡುತ್ತೆ ಅಂತ. ಒಬ್ಬ ಸ್ಕೂಲಿಗೆ ಹೋಗಿ ಟ್ಯೂಷನ್ಗೆ ಹೋಗಿ ತಾನು ಸ್ವತಃ ಓದ್ಕೊಂಡ್ರೆ ಅವನು ತುಂಬ ಹೆಚ್ಚಿನ ಮಾಹಿತಿಯನ್ನೇ ಪಡೀತಾರೆ. ಇದು ಹಾಗೇನೆ, ಒಂದು ವ್ರತವನ್ನು ಮಾಡಿದಾಗ ಇದರ 12 ಪಟ್ಟು ವ್ರತ ಅದಕ್ಕೆ ಸೇರುತ್ತೆ. ಹಾಗಾಗಿ ನೀವು 12 ಏಕಾದಶಿಯನ್ನು ಮಾಡಿದರೆ 8×12 ಈ ರೀತಿಯಾಗಿ ಅನೇಕ ವ್ರತಗಳನ್ನು ಮಾಡಿರ್ತಕ್ಕಂಥ ಬಲ ಬರುತ್ತೆ. ಹಾಗಾಗಿ ಜಾಗರಣೆ ಅಂತಕ್ಕಂಥದ್ದು ನಮಗೆ ಎಲ್ಲ ಮೊದಲೇ ಹೇಳಿದಾಗ ಎಲ್ಲ ಜಾಗೃತವಾಗಬೇಕು. ನಾವು ಬೇಕಾದ ಆಹಾರ, ಬೇಡದೇ ಇರತಕ್ಕಂಥ ಆಹಾರ, ಅಂದರೆ ಭಕ್ಷಣ ಅಂತ ಹೇಳಿ ಕರಿತೀವಿ. ಯಾವ ಪದಾರ್ಥವನ್ನು ತಿನ್ನಬಾರ್ದೋ ಇವತ್ತದ ಮೇಲೆ ನಮಗೆ ಆಸೆ, ಅದನ್ನು ನಾವು ತಿಂತೀವಿ. ಮತ್ತು ಹೀನಾಂಗ ಪಾನ, ಅನೇಕ ಹೀನವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ತಗೊಳ್ತೀವಿ. ಮುಂಚೆ ಹೀಗೆಲ್ಲ ಇರಲಿಲ್ಲ, ಪದಾರ್ಥಗಳು ಸಿಗ್ತಿರಲಿಲ್ಲ. ಅವರ ಮನೆಯಲ್ಲಿ ಏನಿತ್ತು ಅದನ್ನು ಮಾಡಿ, ಅದನ್ನು ಹಸವಾದರೂ ಕೂಡ ಅವರು ತಿನ್ನದೆ ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ತಾವು ಸ್ವೀಕಾರ ಮಾಡ್ತಿದ್ರು. ಮೊನ್ನೆ ಯಾವುದೋ ಕೇಳ್ತಿದ್ದೆ, ಅವ್ರ ಮನೆಯಲ್ಲಿ ಏನು ಪದ್ಧತಿ ಅಂದರೆ ಕಾಫಿ ಮಾಡಿ ಕೂಡ ಕಾಫಿಯನ್ನು ದೇವರಿಗೆ ನೈವೇದ್ಯ ಮಾಡಿ ನಂತರ ತಗೊಳ್ಳೋದು ಅಂತ. ಅಂದರೆ ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ಭಕ್ತಿ ನಮಗೆ ಇರೋದ್ರಿಂದ, ಅಂದರೆ ಈ ಹಾಲು ನೈವೇದ್ಯ ಮಾಡ್ತಾರೆ ಇದೆಲ್ಲ ಸರಿ, ಮನೆಯವರೆಲ್ಲ ಸ್ವೀಕಾರ ಮಾಡೋದು ಕಾಫಿ ಟೀ ಅದನ್ನು ಕೂಡ ದೇವರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡ್ತಿದ್ರು. ಅಂದರೆ ಅವರ ಒಂದು ಆ ಭಕ್ತಿ ಶ್ರದ್ಧೆ. ಹಾಗಾಗಿ ನಮ್ಮ ಇಡೀ ದೇಹದಲ್ಲಿರ್ತಕ್ಕಂಥ ಎಲ್ಲ ನರ ನಾಡಿ ಏನಿದೆಲ್ಲ ರಿಪೇರಿ ಆಗಬೇಕಾದ್ರೆ ಡಾಕ್ಟ್ರ್ ಹೇಳೋದು ಆಪ್ರೇಷನ್ ಆಗಬೇಕು, ಒಂದು 5 ಅವರ್ಸ್ ಸುಮ್ಮನೆ ಇರಿ, 10 ಅವರ್ಸ್ ಸುಮ್ಮನೆ ಇರಿ, ಅಥವಾ 12 ಅವರ್ಸ್ ಸುಮ್ಮನೆ ಇರಿ ಅಂತಾರೆ. ಯೋಗದವರು ಹೇಳ್ತಾರೆ ತಕ್ಷಣ ತಿನ್ನಬೇಡಿ, ಊಟ ತಿಂಡಿ ಮಾಡಿದ ತಕ್ಷಣ ಯೋಗ ಮಾಡಬೇಡಿ, ಈ ಥರ ಇವರು ಹೇಳ್ತಾರೆ. ಇನ್ನು ಬೇರೆ ವೈದ್ಯರು ಮತ್ತು ಪುರೋಹಿತರು ಹೇಳ್ತಾರೆ ಇವತ್ತು ನಿಮಗೆ ಹೋಮ ಇರುತ್ತೆ, ಇವತ್ತು ನೀವು ಬೆಳಗ್ಗೆಯಿಂದ ಏನು ತಿನ್ನಬಾರ್ದು, ಹೋಮ ಆದಮೇಲೆ ತಿನ್ನಬೇಕು ಅಂತ. ಎಲ್ಲರದು ಒಂದೇ ಕಾನ್ಸೆಪ್ಟು, ಏನೋ ಪೂರ್ತಿ ಉಪವಾಸ. ಈ ಬರೀ ಉಪವಾಸ ಆದರೆ ಸಾಕಾ ಅಂದರೆ ಏನು ಉಪವಾಸ ಅಂದರೆ ಹೊಟ್ಟೆಗೆ ಉಪವಾಸ ಆದರೆ, ಯಾಕೆ ಉಪವಾಸ ಮಾಡಿದ ಹೊಟ್ಟೆಗೆ ಉಪವಾಸ ಆದರೆ ತಲೆ ಕೆಲಸ ಬರುತ್ತೆ. ಹೊಟ್ಟೆ ಕಡೆ ಯಾವಾಗ ಗಮನ ಬರಲ್ಲ ಆಗ ಪುಸ್ತಕ ಅದು ಇದು ಅಧ್ಯಯನ ಜ್ಞಾನ ಇದೇ ನಿಮಗೆ ಆ ಯೋಚನೆ ಆಗುತ್ತೆ. ಹಾಗಾಗಿ ತಲೆಗೆ ಕೆಲಸ, ಹೊಟ್ಟೆಗೆ ಬಿಡಿ, ತಲೆಗೆ ಕೆಲಸ ಕೊಡಿ. ಅಂದರೆ ತಲೆಗೆ ಕೆಲಸ ಬರಬೇಕು ಅಂದರೆ ಮಿಕ್ಕಿದ್ದೆಲ್ಲ ಸರಿ ಇರಬೇಕಲ್ಲ. ಸರ್ವಾಂಗಸ್ಯ ಶಿರಪ್ರಧಾನಂ ಅಂತ, ಎಲ್ಲ ಅಂಗಗಳಿಗಿಂತ ಕೂಡ ಶಿರಸ್ಸು ಪ್ರಧಾನವಾಗಿರ್ತಕ್ಕಂಥದ್ದು. ಶಿರಸ್ಸಲ್ಲಿರತಕ್ಕಂಥ ಎಲ್ಲ ಕರ್ಮೇಂದ್ರಿಯಗಳು ನಮಗೆ ಎಲ್ಲವನ್ನ ಮಾಡಬೇಕಾದ್ರಿಂದ ನಾವು ಜಾಗರವನ್ನು ಅಷ್ಟೇ ಪ್ರಧಾನವಾಗಿ ತಗೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಜಾಗರಣೆ ಮಾಡಿದರೆ ಅಕಸ್ಮಾತ್ ಮಲ್ಕೊಂಡ್ರೆ ನೀವು ಏಕಾದಶಿ ಮಾಡಿದ ಫಲ ದ್ವಾದಶಿಯಲ್ಲಿ ನಶಿಸಿ ಹೋಗುತ್ತೆ. ಹಾಗಾಗಿ 5 ಗಂಟೆ 6 ಗಂಟೆ ಒಳಗೆ ಪಾರಣೆ ಇರುತ್ತೆ. ಇವರು ಸ್ವಲ್ಪ ಮಲ್ಕೊಂಡು ಎದ್ದೇಳೋಣ ಅಂದರೆ 6:45 ಆದರೆ ಹೋಯ್ತಲ್ಲ ಮಾಡಿದ್ದ ಫಲ. ಹಾಗಾಗಿ ಆ ಜಾಗರೂಕರಾಗಿರ್ತಕ್ಕಂಥದ್ದಕ್ಕೂ ಕೂಡ ಜಾಗರಣೆ ಅಂತಲೇ ಹೆಸರು. ಹೀಗೆ ಜಾಗರೂಕರಾಗಿರಿ ಅನ್ನೋದೇ ಅದರ ತಾತ್ಪರ್ಯ. ಹಿಂದೆ ಇದೆಲ್ಲ ಬಹಳ ಇದ್ದಿದ್ದರಿಂದ ಎಲ್ಲರೂ ಆಯುಸ್ಸು ಆರೋಗ್ಯ ಪೂರ್ಣರಾಗಿ ಇದ್ರು. ಈಗ ಹಾಗಲ್ವಲ್ಲ. ಈಗ 5 ವರ್ಷದ ಮಗು ಇಲ್ಲ, 5 ತಿಂಗಳ ಮಗು ಇಲ್ಲ, 50 ವರ್ಷದ್ದು ಅಂತ ಏನಿಲ್ಲ. ಹಿಂದೆ ಮರಣ ಅಂದ್ರೆ ಅದೊಂದು ನಿಯಮನೇ ಬೇರೆ ಇತ್ತು. ಈಗ ಅದು ಇಲ್ಲವೇ ಇಲ್ಲ. ಯಾಕೆ ಅಂದರೆ ಇವತ್ತಿನ ಅಭ್ಯಾಸಾನುಸಾರಣಿ ವಿದ್ಯೆ, ಇವತ್ತಿನ ಅಭ್ಯಾಸಕ್ಕೆ ಸಮನಾಗಿರ್ತಕ್ಕಂಥದ್ರಿಂದ ಇವೆಲ್ಲ ಬಿಟ್ಕೊಂಡು ಬಂದಿದ್ದೀವಿ ನಾವು. ಹಾಗಾಗಿ ಆಗಿದೆ. ಅನೇಕ ಮಹಾನುಭಾವರು ಇವತ್ತು ಮಾಡ್ತಾ ಇದ್ದಾರೆ, ಅವರೆಲ್ಲ ಆರಾಮಾಗಿದ್ದಾರೆ. ಹೀಗೆ ಜಾಗರಣೆಯೂ ಕೂಡ ಅತ್ಯಂತ ವಿಶೇಷ.
ಏಕಾದಶಿಯ ವ್ರತದ ಜೊತೆ ಜಾಗರಣೆಯು ಕೂಡ ವಿಶೇಷ ಅಂತ ಹೇಳ್ತಾರೆ. ಓಕೆ ಗುರುಗಳೇ, ಹಾಗೆ ವೈಕುಂಠ ಏಕಾದಶಿ ಎಂದು ಮಾಡುವ ದಾನ ಕೂಡ ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಯಾವ ದಾನಗಳನ್ನು ಮಾಡ್ಬೋದು, ಹೇಗೆ ಮಾಡಬೇಕು? ದಾನಗಳಲ್ಲಿ ಇದೇ ದಾನ ಅಂತ ಏನು ಹೇಳಲಿಕ್ಕೆ ಬರಲ್ಲ. ಪ್ರತಿಯೊಂದು ಕೂಡ ದಾನದ ಶ್ರೇಷ್ಠತೆಯನ್ನು ಹೇಳುತ್ತೆ. ದಾನ ಅಂತಂದರೆ ನಮ್ಮ ಕೈಯಿಂದ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು ದಾನ. ಅದು ನೀವು ಅಕ್ಕಿ ಕೊಡ್ಬೋದು, ಬೆಲ್ಲ ಕೊಡ್ಬೋದು, ಆಹಾರ ಕೊಡ್ಬೋದು, ಅಥವಾ ಯಾವುದೇ ಪದಾರ್ಥಗಳನ್ನು ಕೊಡ್ಬೋದು. ಈಗ ಅದಕ್ಕೆ ನಮ್ಮ ಕ್ಷೇತ್ರದಲ್ಲೂ ನರಸಿಂಹಸ್ತಂಭಕ್ಕೆ ಬೆಳ್ಳಿ ಕವಚವನ್ನು ಮಾಡ್ತಾಯಿದ್ದೀವಿ. ಹಾಗೆ ನಾವು ಬೆಳ್ಳಿ ಕೊಡಿ ಅಂತ ಕೇಳ್ತೀವಿ. ಇನ್ನೆಲ್ಲೋ ಬಂಗಾರದ ಕೆಲಸವನ್ನು ಮಾಡ್ತಿರ್ತಾರೆ, ಅಲ್ಲಿ ಬಂಗಾರವನ್ನು ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಅಕ್ಕಿ ಬೇಳೆ ಶ್ರೇಷ್ಠನೋ ಬಂಗಾರ ಶ್ರೇಷ್ಠನೋ ಅಂತ ಒಂದು ಬರುತ್ತೆ. ಅಕ್ಕಿ ಬೇಳೆ ದಿನನಿತ್ಯ ಜೀವನ. ಹಾಗಾದರೆ ಈ ಬೆಳ್ಳಿ ಬಂಗಾರ ಇದು ದಾನ ಮಾಡೋದು, ಇದು ಶಾಶ್ವತವಾಗಿರತಕ್ಕಂತಹ ದಾನ. ಇವೆಲ್ಲವೂ ನಡೆಯುತ್ತೆ. ಆದರೆ ಪ್ರಧಾನವಾಗಿ ಪಡಿ ಅಕ್ಕಿ ದಾನ ಅಂತ ಕರೀತಾರೆ ಏಕಾದಶಿಯಲ್ಲಿ. ಈ ಏಕಾದಶಿಯಿಂದ ಮುಂದಿನ ಏಕಾದಶಿವರೆಗೂ ಪ್ರತಿ ದಿವಸ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಏಕಾದಶಿ ದಿವಸ ಅದನ್ನು ದಾನ ಮಾಡೋದು. ಬರೀ ಅಕ್ಕಿ ಕೊಡುವ ಬದಲು ಬೇಳೆ ಬೆಲ್ಲ ಅದಕ್ಕೆ ಸೇರಿಸಿ ಕೊಡೋದು. ಈ ಪಡಿ ಅಕ್ಕಿ ದಾನವನ್ನು ಮಾಡುವ ಒಂದು ಪದ್ಧತಿಯಿಂದ ಈ ಅಕ್ಕಿ ದಾನ ಅಂತ ಪ್ರಶಸ್ತವಾಗಿದೆ. ಅದರ ಜೊತೆಗೆ ಏಕಾದಶಿ ದಿವಸ ಅವಲಕ್ಕಿ ಮತ್ತು ಬೆಲ್ಲ, ಇದು ಕುಬೇರನಿಗೆ ಸಂಬಂಧಪಟ್ಟಿದ್ದ ದಾನ ಹೌದು, ಕುಚೇಲನಿಗೆ ಸಂಬಂಧಪಟ್ಟಿದ್ದ ದಾನವೂ ಹೌದು. ಈ ಎರಡನ್ನೂ ಕೂಡ ಅವಲಕ್ಕಿ ಬೆಲ್ಲವನ್ನು ದಾನವನ್ನು ಮಾಡ್ತಾರೆ. ಈ ಪಡಿ ಅಕ್ಕಿ ಯಾಕೆ ನಿಯಮ ಬಂದಿದ್ದು ಅಂದರೆ, ಮುಂಚೆ ಎಲ್ಲ ಯಾರಾದರೂ ಮನೆಯ ಮುಂದೆ ಹೋದರೆ ಅವರಿಗೆ ಕಾದು ಅವರನ್ನು ಕರೆದು ಅವರಿಗೆ ಆತಿಥ್ಯವನ್ನು ಮಾಡಿ ಅವರು ಊಟ ಆದಮೇಲೆ ಇವರು ಮಾಡೋ ಪದ್ಧತಿ ಇತ್ತು. ಈಗ ಹಾಗಲ್ಲದೆ ಇರುವುದರಿಂದ, ಈಗಿನ ಕಾಲಮಾನದ ಪರಿಸ್ಥಿತಿಯಲ್ಲಿ ಅದು ಆಗದೇ ಇರೋದರಿಂದ ಆ ಪಡಿಯಕ್ಕಿನ ನಾವು ದಿನಕ್ಕೆ ಒಬ್ಬರಿಗೆ ಊಟಕ್ಕೆ ಹಾಕ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಹಾಕಿ ಆ ಅಕ್ಕಿಯನ್ನು ಏಕಾದಶಿ ದಿವಸ ಯಾವುದಾದ್ರೂ ಬ್ರಾಹ್ಮಣನಿಗೆ, ಹಸುವಿಗೆ, ಮುತ್ತೈದೆಗೆ, ಅವರಿಗೆ ಸಂಬಂಧಪಟ್ಟಂಥ ದೇವಾಲಯಗಳಿಗೆ ದಾನ ಮಾಡ್ತಕ್ಕಂಥದ್ದು ಶ್ರೇಷ್ಠವಾದ ಫಲ ಬರುತ್ತೆ ಅಂತ ಈ ದಾನದ ವಿಷಯವಾಗಿ ಹೇಳ್ಬೋದು. ಆದರೆ ಕಲಿಯುಗದಲ್ಲಿ ಇದು ಒಂದೇ ಅಲ್ಲ. ದಕ್ಷಿಣಾಪ ಅಂತೂ ಬೋಧೆ ಎಂಚಾಸ್ತು, ನಾನು ಅಕ್ಕಿ ಕೊಟ್ಟೆ, ಬೆಲ್ಲ ಕೊಟ್ಟೆ, ತಗೊಳ್ಳಿ, ಇವೇನೇ ಕೊಡಿ, ದಕ್ಷಿಣೆ ಇಟ್ಟು ಕೊಡದೇ ಇದ್ದರೆ ಅದರ ಮಹತ್ವ ಬರೋದಿಲ್ಲ ಅಂತ ಹೇಳೋದ್ರಿಂದ ದಕ್ಷಿಣೆ ಸಹಿತವಾಗಿ ದಾನ ಮಾಡ್ತಕ್ಕಂಥದ್ದೇ ಪ್ರಶಸ್ತ. ಹಾಗೆ ಎಲೆ, ಅಡಿಕೆ, ತಾಂಬೂಲ, ದಕ್ಷಿಣೆ ಇದರ ಸಮೇತವಾಗಿ ದಾನ ಮಾಡ್ತಕ್ಕಂಥದ್ದು ಇದು ಸಂಪೂರ್ಣ ದಾನ. ಇಲ್ಲ ನಾನು ಆತುರ ದಾನ ಅಂತ ಒಂದಿದೆ, ನನ್ನ ಕೈಲಿ ಏನಿದೆಯೋ ಅದನ್ನು ಕೊಡೋದು ಅಷ್ಟೇ. ಅಲ್ಲಿ ಹೋಗಿರ್ತೀವಿ ನಾವು, ಅಕ್ಕಿ ಬೆಲ್ಲ ಇದೆಲ್ಲ ತರೋಕ್ಕಾಗಲ್ಲ, ಏನೋ ಒಂದು ಹಣ ಇದೆ ಅದನ್ನೇ ಅವರಿಗೆ ಕೊಟ್ಟು ಕೃಷ್ಣಾರ್ಪಣ ಪೂರ್ವಕವಾಗಿ ಕೊಡಬೇಕು. ಸುಮ್ಮನೆ ಕೊಡೋದು ಅಲ್ಲ, ದೇವರ ಹೆಸರು ಹೇಳಿ ಕೊಡಬೇಕು. ಕೃಷ್ಣಾರ್ಪಣ ಇದು ನಂದಲ್ಲ, ನೀನೇ ಕೊಟ್ಟಿದ್ದು, ನಾನು ಅವರಿಗೆ ಕೊಡ್ತಾ ಇದ್ದೀನಿ, ನೀನು ಕೊಡಿಸ್ತಾ ಇದೀಯಾ ಅನ್ನೋ ಒಂದು ಭಾವನೆಯಿಂದ ಕೊಟ್ಟರೆ ಆ ದಾನದ ಪರಿಪೂರ್ಣತೆ ಆಗುತ್ತೆ. ಹಾಗಾಗಿ ಅದಕ್ಕೆ ಆತುರದಾನ ಅಂತ ಕೂಡ ಹೆಸರಿದೆ. ಅದನ್ನೂ ದಾನ ಮಾಡ್ಬೋದು, ಇದನ್ನೂ ದಾನ ಮಾಡ್ಬೋದು, ಅಥವಾ ತೆಗೆದಿಟ್ಟು ಏಕಾದಶಿ ದಿವಸ ತೆಗೆದಿಟ್ಟು ಇಂಥವರಿಗೆ ದಾನ ಮಾಡ್ತೀವಿ ಅಂತ ಕೂಡ ಅದನ್ನೂ ಮಾಡ್ಬೋದು. ಹಾಗಾಗಿ ದಾನಕ್ಕೆ ಹೀಗೆ ಒಂದು ವಿಶೇಷತೆ ಅಂತ ಏನಿಲ್ಲ. ನೀವು ಏನು ದಾನ ಕೊಟ್ಟರು ಅದಕ್ಕೆ ಮಹತ್ತರವಾಗಿರ್ತಕ್ಕಂಥ ಫಲ ಇದೆ. ಹೇಗೆ ಕೊಟ್ಟರೂ ಕೂಡ ಅದು ದಾನಕ್ಕೆ ಮಹತ್ತರವಾಗಿರ್ತಕ್ಕಂಥ ಪದ್ಧತಿ ಅದು ಇದ್ದೇ ಇದೆ. ಹಾಗಾಗಂಥ ದಾನದಿಂದ ಕೂಡ ಪರಮಾತ್ಮ ತೃಪ್ತನಾಗ್ತಾನೆ. ಎಲ್ಲ ಕರ್ಮಗಳಲ್ಲಿ ದಾನವೂ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮ. ಓಕೆ. ಸೊ ಕೊನೆಯದಾಗಿ ಗುರುಗಳೇ, ನಮ್ಮ ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ನಿಮ್ಮ ಸಂದೇಶ ಏನು? ಏಕಾದಶಿ ಹರಿದಿವಸ, ಆದರೆ ಇವತ್ತಿನ ದಿನಮಾನದಲ್ಲೂ ಕೂಡ ಅನೇಕ ವಿಷಯಗಳನ್ನು ಹೇಳಬೇಕು. ಹಿರಿಯರು ತಮ್ಮ ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅನ್ನೋದು ಬಹಳವಾಗಿ. ಯಾಕೆಂದರೆ ನಾವು ದೇವಸ್ಥಾನದಲ್ಲಿ ಇರೋದರಿಂದ ನಮಗೆ ಗೊತ್ತಿಲ್ಲ ಸ್ವಾಮಿ, ನಮಗೆ ಯಾರೂ ಹೇಳಿಲ್ಲ, ದೊಡ್ಡವ್ರು ಹೇಳಿಲ್ಲ ಅನ್ನೋ ಪದಗಳೇ ಹೆಚ್ಚಾಗಿ ನಾವು ಕೇಳ್ತೀವಿ. ಹಿರಿಯರು ಬಿಂಕ ಪಟ್ಕೊಳ್ಳದೆ ಪ್ರತಿಯೊಂದನ್ನು ತಮ್ಮ ಮಕ್ಕಳಿಗೆ ಹೇಳಲೇಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ತಿಳಿಸಲೇಬೇಕು. ಅವರವರ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವ್ರತ ಮತ್ತು ಅನುಷ್ಠಾನ, ಕೆಲವರಿಗೆ ಯಾವುದಾದ್ರೂ ಒಂದು ಅನುಷ್ಠಾನ ಇರುತ್ತೆ, ಇದನ್ನು ಹೇಳಬೇಕು. ಆಗ ಹಿಂದೆ ದೇವಾಲಯಗಳಲ್ಲಿ ಹೋದಾಗ ಏನು ಮಾಡ್ತಾರೆ, ಇವತ್ತು ಒಂದು ದೊಡ್ಡ ನಿಯಮ ಇದೆ. ಅಲ್ಲಿ ದೇವಸ್ಥಾನದಲ್ಲಿ ಹೋದಾಗ ಪ್ರಸಾದ ಕೊಡ್ತಾರೆ, ಮತ್ತು ಅದನ್ನು ಏಕಾದಶಿ ಅಂತ ಒಂದಷ್ಟು ಜನ ವಿರೋಧ ಮಾಡ್ತಾರೆ, ಒಂದಷ್ಟು ಪರವಾಗಿರ್ತಾರೆ, ಹೀಗೆಲ್ಲ ಇರುತ್ತೆ. ದೇವಾಲಯದಲ್ಲಿ ಪ್ರಸಾದ ಕೊಟ್ಟ ಮೇಲೆ ದೇವಾಲಯದ ಪ್ರಸಾದ ಸ್ವೀಕಾರ ಮಾಡಬೇಕು. ಕೆಲವು ಮಾರನೇ ದಿನ ಇಟ್ಕೊಂಡು ತಿಂತಕ್ಕಂಥ, ಈಗ ಲಾಡು, ಕಲ್ಸಕ್ಕರೆ ಇದೇನಾರು ಕೊಟ್ಟರೆ ಮಾರನೇ ದಿವಸನೂ ತಿನ್ಬೋದು, ಆವಾಗಲೇ ಬಾಯಿಗೆ ಹಾಕ್ಕೋಬೇಕು ಅಂತ ಏನಿರಲ್ಲ. ಹಾಗಾಗಿ ಏಕಾದಶಿ ವ್ರತವನ್ನು ಮಾಡಿ ಮಾರನೇ ದಿವಸ ಕೂಡ ಅದನ್ನು ತಗೊಳ್ಬೋದು. ಏಕಾದಶಿ ಉಪವಾಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ, ಆದಷ್ಟು ಮನಸ್ಸಿಗೋಸ್ಕರವಾಗಿ ಇದನ್ನು ಮಾಡ್ತಕ್ಕಂಥದ್ದು. ಇದು ಕಾಮ್ಯಕ ಕರ್ಮ ಅಲ್ಲ. ನೀವು ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಅನಂತ ಮಾಡಿದ ರೀತಿಯಲ್ಲಿ ಈ ವ್ರತ ಅಲ್ಲ. ಇದು ಮಾನಸಿಕವಾಗಿ ಮನಸ್ಸಿಗೋಸ್ಕರವಾಗಿ ಹಿರಿಯರು ಮಾಡಿರ್ತಕ್ಕಂಥ ವ್ರತ. ಇಂಥ ಉತ್ತಮವಾಗಿರ್ತಕ್ಕಂಥ ವ್ರತವನ್ನು ದೇವರ ಸ್ಮರಣೆಗಳನ್ನು ಮಾಡ್ತಾ, ಕಲಿಯುಗದಲ್ಲಿ ನೋಡಿ ಪ್ರತಿಯೊಬ್ಬರೂ ದೇವರ ದರ್ಶನವನ್ನು ಮಾಡ್ತಾ
ಯಾವುದೇ ದೇವಸ್ಥಾನಕ್ಕಾದರೂ ಗೋವಿಂದನ ನಾಮ ಸ್ಮರಣೆಯನ್ನು ಮಾಡ್ತಾ ದರ್ಶನವನ್ನು ಮಾಡಬೇಕು. ಅಂಥ ನಾರಾಯಣ, ಕೃಷ್ಣ, ವಾಸುದೇವ, ಗೋವಿಂದ, ಜನಾರ್ದನ, ವಾಸುದೇವ ಈ ಸ್ಮರಣೆಯನ್ನು ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಏಕಾದಶಿ ದಿವಸ ವಾಸುದೇವನ ಸ್ಮರಣೆಯನ್ನು ಮಾಡ್ತಾ ತಾವು ಭಗವಂತನ ದರ್ಶನ ಮಾಡಿದ್ದಾಗಲಿ ಅಥವಾ ಭಗವಂತನ ಉತ್ತರ ದ್ವಾರದ ವೈಕುಂಠ ದ್ವಾರದ ಕೆಳಗೆ ತಾವು ತಲೆ ಕೆಳಗೆ ಬಗ್ಗಿಸಿ ದೇವರ ಕೆಳಗೆ ಹೋಗಿ, ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರಿಗೆ ಮಾತಾಡಬೇಡಿ, ಹಿಂದೆ ಮಾತಾಡಬೇಡಿ, ಕೆಳಗೆ ದೇವರ ದರ್ಶನವನ್ನು ಮಾಡಿ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ನಮ್ಮದು ಪ್ರತಿ ದಿವಸದ ನಮ್ಮ ಎಲ್ಲವೂ ಇದ್ದಿದ್ದೇ ಕ್ರಿಯೆಗಳು ಆ ನಂತರದಲ್ಲಿ ಮಾಡಿ ದೇವರ ದರ್ಶನವನ್ನು ಮಾಡ್ತಾ ದೇವರ ಅಡಿಯಲ್ಲಿ ಹೋಗ್ತಾ ಎಲ್ಲವೂ ಕೂಡ ಭಗವಂತನ ಚಿಂತನೆಯನ್ನು ಮಾಡ್ತಾ ಹೋಗ್ತಾ ಇರಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇವೆ, ಇಚ್ಛೆ ಪಡ್ತೇವೆ. ಆಹಾರವೂ ಅಷ್ಟೇ, ಅನೇಕ ಆಹಾರಗಳನ್ನು ತಗೊಂಡು ವ್ಯರ್ಥ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಇವತ್ತಿನ ದಿನಮಾನದ ಕಷ್ಟಗಳು ಇದೆ, ಪ್ರತಿಯೊಬ್ಬರ ಶ್ರಮವೂ ಇರುತ್ತೆ. ಹಾಗಾಗಿ ಆಹಾರವನ್ನು ವ್ಯರ್ಥ ಮಾಡಬೇಡಿ, ಪ್ರಸಾದವನ್ನು ಹಾಳು ಮಾಡಬೇಡಿ, ಸುಮ್ಮನೆ ತೊಗೊಂಡೋಗಿ ಎಲ್ಲೂ ಇಡಬೇಡಿ, ಇನ್ನೊಬ್ಬರಿಗೆ ಕೊಡಿ, 4 ಜನಕ್ಕೆ ಕೊಡಿ, ಅವರಿಗೂ ಕೂಡ ಭಗವಂತನ ಒಂದು ಆಶೀರ್ವಾದ ಸಿಗುತ್ತೆ. ನಿಮಗೂ ಆ ಕೊಟ್ಟಿರ್ತಕ್ಕಂಥ ತೃಪ್ತಿ ಎಷ್ಟೇ ಇಡೋದಕ್ಕಿಂತ ಕೊಡೋದ್ರಲ್ಲಿರ್ತಕ್ಕಂಥ ತೃಪ್ತಿ ಅದಕ್ಕೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಂಥ ದೇವರ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ, ನಾರಾಯಣನ ಅನುಗ್ರಹಕ್ಕೂ ಪಾತ್ರರಾಗಿ, ಇದೇ ತ್ಯಾಗರಾಜನಗರದಲ್ಲಿರ್ತಕ್ಕಂಥ ನರಸಿಂಹಸ್ತಂಭದ ದೇವಸ್ಥಾನದಲ್ಲೂ ಕೂಡ ನಾವು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರವನ್ನು ಆಚರಣೆಯನ್ನು ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತೆ. ಅಲ್ಲೂ ಕೂಡ ಬಂದು ತಾವು ಬಗ್ಗಿ ಪರಮಾತ್ಮನ ಸೇವೆಯನ್ನು, ದರ್ಶನವನ್ನು, ಅಲ್ಲಿ ಸ್ಪರ್ಶನೂ ಕೂಡ ವಿಶೇಷ. ಆ ಸ್ತಂಭ ನರಸಿಂಹದೇವರದೇ, ಅಲ್ಲಿ ಸ್ಪರ್ಶನವೂ ವಿಶೇಷ. ಅಲ್ಲಿ ಸ್ಪರ್ಶ ಮಾಡಿ ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಪರವಾಗಿ ಸಮಸ್ತ ಭಕ್ತರಿಗೂ ಕೂಡ ವೈಕುಂಠ ಏಕಾದಶಿಯ ದಿವಸ ನಾರಾಯಣನ ಸ್ಮರಣಪೂರ್ವಕವಾಗಿ ಅತ್ಯಂತ ವಿಶೇಷವಾದ, ನಮಗೂ ಯಾವುದೇ ನರಕಾದಿಗಳ ಬಾಧೆ ಇಲ್ಲದೆ ವೈಕುಂಠದ ಪ್ರಾಪ್ತಿಯಾಗಲಿ ಅಂಥೇಳಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಪುರಾಣ ಪಠಣ ಶ್ರವಣ ನಿಮ್ಮ ಕೈಲಾದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಮಾಡಿ. ಇನ್ನು ತಡೆಯೋಕ್ಕೆ ಆಗಲ್ಲ ಅಂದಾಗ ಏನಾದರೂ ಆಹಾರ ಸ್ವೀಕಾರ ಮಾಡಿ ಅಂತ ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇಷ್ಟೊತ್ತು ಕೂಡ ಈ ವೈಕುಂಠ ಏಕಾದಶಿಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಕ್ಕಂಥ ನಮಗೂ ನಿಮಗೂ ಕೇಳಿರ್ತಕ್ಕಂಥ ನಿಮಗೂ ಕೂಡ ಭಗವಂತ ಆ ಭಾಗ್ಯವನ್ನು ಕರುಣಿಸಿ, ಮಹಾಲಕ್ಷ್ಮಿಯ ದಯ ಆಗಲಿ, ನಾರಾಯಣನ ಸಂಪೂರ್ಣ ಅನುಗ್ರಹ ಆಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಬಹಳ ಅದ್ಭುತವಾದ ಮಾಹಿತಿಗಳನ್ನು ಬಹಳ ಸರಳವಾಗಿ ಮನಮುಟ್ಟುವಂತೆ ತಿಳಿಸಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಶ್ಲೋಕವನ್ನು ಅಂದರೆ ದಿನಪೂರ್ತಿ ನಾವು ಜಪ ಮಾಡ್ತಾ ವೈಕುಂಠ ಏಕಾದಶಿ ಎಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗೋಣ. ಎಲ್ಲರಿಗೂ ಶುಭವಾಗಲಿ.